6 ವರ್ಷದಿಂದ MBA ಮಕ್ಕಳಿಗೆ ನಾನು ಪಾಠವನ್ನು ಹೇಳ್ಕೊಡ್ತಾ ಇರುವಂಥದ್ದು. ಮುಂದೆ ಏನಾಗಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳಿ. ನಾನು ಹೇಳಿದೆ ಪ್ರೊಫೆಸರ್ ಆಗಬೇಕು ನಿಮ್ಮ ಥರನೇ ಅಂತ ಹೇಳ್ತಾ ಇದ್ದೆ. ಆ ಮಕ್ಕಳಿಗೆ ತಮ್ಮ ಪ್ರೊಫೆಷನನ್ನು ಮುಂದೆ ಹೇಗೆ ತೊಗೊಂಡು ಹೋಗಬೇಕು ಅನ್ನೋದೊಂದು ಕ್ವೆಶ್ಚನ್ ಮಾರ್ಕ್ ಇರುತ್ತೆ. ಅಗ್ರಿಕಲ್ಚರ್ ಮೂಲಕನೇ ಅವರು ತುಂಬಾ ಮುಂದಕ್ಕೆ ಬರ್ಬೋದು. ಆ ಬಿಸ್ನೆಸ್ಸನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಯಾಕೆಂದರೆ ಆ ಮಕ್ಳಿಗೆ ಗೊತ್ತಾಗ್ತಿಲ್ಲ ನಾನು ನೆಕ್ಸ್ಟ್ ಯಾವ ಮಾಸ್ಟರ್ಸ್ ಡಿಗ್ರಿಯನ್ನು ಮಾಡಬೇಕು ಅಂತ ಹೇಳಿ. ರೈತರಿಗಿಂತ ಶ್ರೀಮಂತರು ಮತ್ತು ಯಾರೂ ಇಲ್ಲ ಇವತ್ತು. ಇನ್ವಿಟೇಷನ್ ಕಾರ್ಡ್ ಮೇಲೆ ನನ್ನ ಹೆಸರಿನ ಪಕ್ಕದಲ್ಲಿ MBA ಹಾಕಬೇಕು, ಅದಕ್ಕೆ ನಾನು ಇಲ್ಲಿ ಬರ್ತಾ ಇದ್ದೀನಿ. MBA ಮಾಡಿಬಿಟ್ರೆ ನನಗೆ 10,000 ರೂಪಾಯಿ ಸಿಗೋ ಜಾಗದಲ್ಲಿ 20,000 ರೂಪಾಯಿ ಸಂಬಳ ಕೊಟ್ಬಿಡ್ತಾರೆ. ಅದು ಕೂಡ ಮಿತ್ತಿದೆ. ಪೈಥಾನ್ ನಿಮಗೆ ಗೊತ್ತು ಅಂತ ಹೇಳಿದ್ರೆ ಕಂಪ್ನಿನಲ್ಲಿರುವಂಥ ಯಾವ ಒಂದು ಪ್ರಾಬ್ಲಮನ್ನು ಪೈಥಾನ್ನ ಮೂಲಕ ನೀವು ಸಾಲ್ವ್ ಮಾಡ್ತಾ ಇದ್ದೀರಿ. ನಿಮ್ಮ ಹತ್ರ ಒಳ್ಳೆ ಸ್ಕಿಲ್ ಇದೆ, ಒಳ್ಳೆ ಟ್ಯಾಲೆಂಟ್ ಇದೆ ಅಂತ ಹೇಳಿದ್ರೆ ನೀವು BBA ಮಾಡಿಕೊಂಡ್ರೂ ಸಾಕು. ಈಗ ಒಂದು ಪ್ರಾಡಕ್ಟನ್ನು ಸೆಲ್ ಮಾಡ್ತೀನಿ ಅಂತಂದರೆ ಹೇಗೆ ಆ ಪ್ರಾಡಕ್ಟನ್ನು ಸೆಲ್ ಮಾಡ್ಬೋದು. ಸೇಲ್ಸ್ ಈಸ್ ನಾಟ್ ಎಟ್ ಆಲ್ ಅ ಚೈಲ್ಡ್ಸ್ ಪ್ಲೇ. ಸೊ ಆಫೀಸ್ ಪಾಲಿಟಿಕ್ಸನ್ನು ಹೇಗೆ ಹ್ಯಾಂಡಲ್ ಮಾಡ್ತೀವಿ, ಬಿಕಾಸ್ ಇಟ್ ಈಸ್ ಅ ಓಪನ್ ಸೀಕ್ರೆಟ್. ನಾವು ಅದನ್ನು ಮುಚ್ಚಿಟ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಸಿಂಟ್ಯಾಕ್ಸ್ ಹಿಡಿಬೇಕು, ಬಕೆಟ್ ಹಿಡಿಬೇಕು ಅಂತೆಲ್ಲ. ಯಾಕೆ ಸೋಷಿಯಲ್ ಮೀಡಿಯಾ ತುಂಬ ಒಂದು ಪವರ್ಫುಲ್ ಒಂದು. ನೀವು ನಿಮ್ಮ ಕೆಲಸ ಚೆನ್ನಾಗಿ ಮಾಡ್ತಿದ್ದೀನಿ ಅಂತಂದರೆ ಬೇರೆಯವ್ರಿಗೆ ಯಾಕೆ ನೀವು ಎದುರ್ಕೊಳ್ಬೇಕಾಗುತ್ತೆ. ನಿನಗೆ ಯಾಕೆ 25,000 ರೂಪಾಯಿ ಸಂಬಳ ಕೊಡಬೇಕು ಅಂತ ಕಂಪ್ನಿನವ್ರು ಕೇಳಿದಾಗ ನೀವೇನು ಉತ್ತರ ಕೊಡ್ತೀವಿ. ನಾಳೆ ದಿನ ನೀವು ಯಾವುದೋ ಒಂದು ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ರಿ, ಅಂಬಾನಿ ಅವ್ರು ಕಾಲ್ ಮಾಡ್ತಾರೆ ನಿಮ್ಗೆ, ಅವ್ರ ಜೊತೆ ನೀವು ಟಾಕ್ ಅಂದರೆ ಮೀಟಿಂಗ್ ಮಾಡಬೇಕಾಗತ್ತೆ. ಹೌ ಡು ಯು ಸ್ಪೀಕ್ ವಿತ್ ಹಿಮ್. ಒಬ್ಬ ವ್ಯಕ್ತಿ ತುಂಬಾ ಸಂಪಾದನೆಯನ್ನು ಮಾಡ್ತಿದ್ದಾರೆ. ಆ ವ್ಯಕ್ತಿ ಪ್ರತಿ ವರ್ಷ 55 ಸೆಲ್ಫ್ ಹೆಲ್ಪ್ ಬುಕ್ಗಳನ್ನು ಓದ್ತಾ ಇದ್ದಾರೆ ಅಂತ ಅರ್ಥ. ಮತ್ತು ರಾಬರ್ಟ್ ಕಿಯೋಸಾಕಿ ಬರೆದಿರುವಂಥ ರಿಚ್ ಡ್ಯಾಡ್ ಪೂರ್ ಡ್ಯಾಡ್, ಜಾಪನೀಸ್ ಸ್ಟೈಲಿಂದ ಬಂದಿರುವಂಥ ಒಂದು ಪುಸ್ತಕ ಇಕಿಗಾಯ್. ಈ ಎಲ್ಲ ಪುಸ್ತಕಗಳನ್ನ ಸ್ಟೂಡೆಂಟ್ಸ್ಗಳು ಇವತ್ತು ಓದ್ತಾ ಇದ್ದಾರೆ. ಗಾಡಿ ಬಿಲ್ಡ್ ಮಾಡಿ ನೀನು ಡೆವಲಪ್ ಮಾಡ್ಕೊ ನಿನ್ನ ಕಂಪ್ನಿನ ಅಂತ ಹೇಳಿದಾಗ ಹೌದು ಸರ್ ಮಾಡ್ಬೋದು, ನನಗೆ ರೆವಿನ್ಯೂ ಬೇಕಲ್ವಾ ಸರ್. ತುಂಬ ಚೆನ್ನಾಗಿ ಮಾತಾಡ್ತೀನಿ ಅಂತ ಹೇಳಿದ್ರೆ ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಳಿ, ಮಾತಾಡಿ, ಶಾರ್ಟ್ ವಿಡಿಯೋ ಆಗಿ ಅದನ್ನೇ ಪೋಸ್ಟ್ ಮಾಡಿ ಲಿಂಕ್ಡ್ಇನ್ನಲ್ಲಿ. ನೀವು ಕ್ಲಾರಿಟಿಯನ್ನು ತಗೊಳ್ಳಿ, ನಿಮ್ಮ ಮಗನಿಗೆ MBA ಮಾಡೋದಕ್ಕೆ ಆಸಕ್ತಿ ಇದೆಯಾ ಅಂತ. ಕರ್ನಾಟಕ ಅಚೀವರ್ಸ್ ಅವಾರ್ಡ್ 2026 ಅಂತ ಹೇಳಿ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಕನ್ನಡದ ಸಾಧಕರಿಗೆ ಅಂತ ಹೇಳಿ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ನನಗೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಇನ್ನೇನು ಸಿಗೋದಿಲ್ಲ ಅಂತ ಅಂದ್ಕೊಳ್ತೀನಿ. ವಾಟ್ಸಪ್ ಸ್ಟೇಟಸ್ ಮೇಲೆ ಇಟ್ಕೊಂಡಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದ್ರಲ್ಲೇ ನಾನು ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಅಷ್ಟು ವಿಷಸ್ ನನಗೆ ಫ್ಲಡ್ ರೀತಿಯಲ್ಲಿ ಬಂದು ಸೇರಿಕೊಂಡಿದೆ. ಜೀವನದಲ್ಲಿ ಯಾರೂ ಕೂಡ ತುಂಬಾ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬಾರ್ದು. ನಥಿಂಗ್ ಇಸ್ ಪರ್ಮನೆಂಟ್. ನಾವು ನಮ್ಮಲ್ಲಿರುವಂಥ ಸ್ಕಿಲ್ ಏನಿದೆ ಅಂತ ನಮಗೆ ಮಾತ್ರನೇ ಗೊತ್ತಿರುತ್ತೆ. ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಂಜಲಿ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಇದ್ದಾರೆ ಮಿಸ್ಟರ್ ಶರತ್ ರಂಜನ್ ಅವರು. ಸರ್, ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯವಾದಂಥ ಸ್ವಾಗತ, ಸುಸ್ವಾಗತ. ನಮಸ್ತೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಹೇಗಿದ್ದೀರಿ ಸರ್? ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಾನು ಕೂಡ ಚೆನ್ನಾಗಿದ್ದೀನಿ ಸರ್. ಈಗ ಪ್ರಶ್ನೆಗಳು ಶುರು ಮಾಡೋಕ್ಕಿಂತ ಮುಂಚೆ, ನೀವು ಎಜುಕೇಶನ್ ಸೆಕ್ಟರ್ ಅಲ್ಲಿ 6 ವರ್ಷದಿಂದ ನೀವು ಅಂದ್ರೆ ವೃತ್ತಿಯನ್ನ ಮಾಡ್ತಾ ಇದ್ದೀರಿ. ಅದ್ರ ಬಗ್ಗೆ ಹೇಳಿ ಸರ್. 6 ವರ್ಷದಿಂದ MBA ಮಕ್ಕಳಿಗೆ ನಾನು ಪಾಠವನ್ನು ಹೇಳ್ಕೊಡ್ತಾ ಇರುವಂಥದ್ದು. ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಹೇಗೆ ಪಾಠ ಮಾಡ್ತೀವಿ ಅನ್ನೋ ಒಂದು ಚಾಲೆಂಜ್ ಇದೆಯಲ್ಲ, ತುಂಬಾ ದೊಡ್ಡ ಚಾಲೆಂಜ್ ಅಂತ ಹೇಳಿ ನಾವು ಕರಿಬೋದು. ಯಾಕೆಂದರೆ ನಾವು ಪಾಠ ಮಾಡುವಂಥದ್ದು ಸಣ್ಣ ಮಕ್ಕಳಿಗಲ್ಲ, ಆಲ್ರೆಡಿ 20 ಇಯರ್ಸ್ ಏಜನ್ನು ದಾಟಿದಂಥವ್ರಿಗೆ. ಸೊ ಆಲ್ರೆಡಿ ಅವರಲ್ಲಿ ಮೆಚ್ಯೂರಿಟಿ ಲೆವೆಲ್ ಅನ್ನೋದು ಜಾಸ್ತಿನೇ ಇರುತ್ತೆ. ಸೊ ಅಕಾರ್ಡಿಂಗ್ಲಿ ನಾವು ಪಾಠ ಮಾಡೋದಕ್ಕೆ ಅಂತ ಹೇಳಿ ಹೋದಾಗ ಅವರ ಮೈಂಡ್ ಸೆಟ್ಗೆ ತಕ್ಕ ಹಾಗೆ ನಾವು ಪಾಠಗಳನ್ನು ಹೇಳ್ಕೊಡ್ಬೇಕಾಗತ್ತೆ. ಸೊ ಅದನ್ನು ಹೇಗೆ ಹೇಳ್ಕೊಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಕೇಸ್ ಸ್ಟಡಿಗಳ ಮೂಲಕ ಅವ್ರಿಗೆ ಪಾಠವನ್ನು ಮಾಡುವಂಥದ್ದು, ಬೇರೆ ಬೇರೆ ರೀತಿಯ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಗಳ ಮೂಲಕ ಅವ್ರಿಗೆ ಪಾಠಗಳನ್ನು ಹೇಳ್ಕೊಡುವಂಥದ್ದು, ಬೇರೆಯವರ ಲೈಫ್ ಹಿಸ್ಟ್ರಿಯ ಬಗ್ಗೆ ಡಿಸ್ಕಷನನ್ನು ಮಾಡುವಂಥದ್ದು, ಅಥವಾ ಅವ್ರಿಗೇನೆ ಯಾವುದಾದ್ರು ಒಂದು ಇಂಡಸ್ಟ್ರಿಯನ್ನು ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳಿ ಅವ್ರ ಮೂಲಕ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸನ್ನು ತಗೊಳ್ಳೋದು. ಸೊ ಈ ರೀತಿಯಾಗಿ ನನ್ನ ಒಂದು ಜರ್ನಿ ನಡೀತಾ ಇದೆ. ನಾನು ಯೂಶ್ವಲಿ ಕ್ಲಾಸಸ್ಸನ್ನು ತಗೊಳ್ಳುವಂಥದ್ದು ಜನರಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ಸ್ಗಳಿಗೆ ಮತ್ತು ಮಾರ್ಕೆಟಿಂಗ್ ಸಬ್ಜೆಕ್ಟ್ಗಳಿಗೆ. ಓಕೆ ಸರ್, ಅಂದ್ರೆ ಈಗ ನೀವು ಈ ಒಂದು ಜರ್ನಿ ಹೇಗಿತ್ತು ಸರ್? ನೀವು ಇವಾಗ ಏನಕ್ಕೆ ನೀವು ಟೀಚರ್ ಆಗಬೇಕು ಅಂತ ನೀವು ಅನ್ಕೊಂಡಿದ್ರಿ? ನನಗೆ PUCನಲ್ಲಿ ನನ್ನ ಫೇವ್ರೆಟ್ ಪ್ರೊಫೆಸರ್ ಒಬ್ಬರು ಒಂದು ಕ್ವೆಶ್ಚನನ್ನು ಕೇಳಿದ್ರು, ಮುಂದೆ ಏನಾಗಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳಿ. ನಾನು ಹೇಳಿದೆ ಪ್ರೊಫೆಸರ್ ಆಗಬೇಕು ನಿಮ್ಮ ಥರನೇ ಅಂತ ಹೇಳ್ತಾ ಇದ್ದೆ. ಡಿಗ್ರಿನಲ್ಲಿ ಬಂದಾಗ ಕೂಡ ಹಾಗೇನೆ ಸೆಲ್ಫ್ ಇಂಟ್ರೊಡಕ್ಷನ್ ಅಂತ ಹೇಳಿ ಕೇಳ್ಕೊಂಡಾಗ ನಿಮ್ಮ ಆಸ್ಪಿರೇಷನ್ ಏನು, ನಿಮ್ಮ ಏಮ್ ಏನು ಅಂತ ಕೇಳಿದಾಗ ಐ ವಾಂಟ್ ಟು ಬಿಕಮ್ ಅ ಪ್ರೊಫೆಸರ್ ಅಂತ ಹೇಳ್ತಾ ಇದ್ದೆ. ವೈ ಸರ್? ದಟ್ ಇಸ್ ವಾಟ್ ವೈ? ಯಾಕೆ ಗೊತ್ತಿಲ್ಲ, ಪರ್ಫೆಕ್ಟ್ ರೀಸನ್ ಅಂತ ಏನೂ ಇಲ್ಲ. ಅವರು ಪಾಠ ಮಾಡ್ತಾ ಇದ್ದಂಥ ರೀತಿ ನನಗೆ ತುಂಬಾ ಇನ್ಸ್ಪೈರ್ ಮಾಡ್ತಾ ಇತ್ತು. ನನ್ನ ಗುರುಗಳು ಏನು ಪಾಠಗಳನ್ನು ನನಗೆ ಮಾಡ್ತಾ ಬಂದಿದ್ದಾರೆ, ತುಂಬಾ ಇನ್ಸ್ಪೈರ್ ಆಗ್ತಾ ಇದೆ. ಆ್ಯಂಡ್ ಇದನ್ನ ಹೇಗೆ ಬೆಟರ್ ಮಾಡ್ಕೊಳ್ತಾ ನನ್ನ ಸ್ಟೂಡೆಂಟ್ಸ್ಗೆ ನಾನು ಪಾಠವನ್ನು ಮಾಡ್ಬೋದು ಅನ್ನೋದನ್ನ ಆಗಲೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೆ.
ಸೊ ಆ ಮೂಲಕವಾಗಿ ವಾಟ್ ಎವರ್ ಐ ಹ್ಯಾವ್ ಇಮ್ಯಾಜಿನ್ಡ್ ಐ ಹ್ಯಾವ್ ಮ್ಯಾನಿಫೆಸ್ಟೆಡ್ ಇಟ್ ಅಂತ ನಾನು ಹೇಳ್ಬೋದು. ಸರ್ ನೀವು ಫಸ್ಟ್ ಬೆಂಚಾ ಲಾಸ್ಟ್ ಬೆಂಚಾ ಸರ್? ನಾನು ಎಲ್ಲ ಕಡೆ ಓಡಾಡ್ತಾ ಇದ್ದೆ, ಎಲ್ಲ ಕಡೆ ಇಲ್ಲೇ ಕುತ್ಕೊಳ್ಬೇಕಂತೇನಿಲ್ಲ. ಓಕೆ ಸರ್, ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸೊ ಇವಾಗ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನೀವು ಒಂದು ಟಿಯರ್ 2 ಮತ್ತೆ ಟಿಯರ್ 3 ಹಿನ್ನೆಲೆಯಲ್ಲಿ ಸೊ ವಿದ್ಯಾರ್ಥಿಗಳಿಗೆ ನೀವು ಯಾವೊಂದು ಸಾಮಾನ್ಯ ಪ್ಯಾಟರ್ನ್ ಅನ್ನ ಗಮನಿಸ್ತೀರಾ ಅವರಲ್ಲಿ ನೀವು? ಇಲ್ಲಿ ಪ್ಯಾಟರ್ನ್ ಅಂತ ಬಂದಾಗ ಅಫ್ಕೋರ್ಸ್ ನಾವು ಅದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಸಿಟಿನಲ್ಲೇ ಹುಟ್ಟು ಬೆಳೆದಂತಹ ಸ್ಟೂಡೆಂಟ್ಸ್ಗಳಿಗೆ ಇರುವಂಥ ಮೈಂಡ್ಸೆಟ್ ಬೇರೆ ಇರುತ್ತೆ, ಮತ್ತು ಟೈರ್ 2 ಟೈರ್ 3 ಸಿಟೀಸ್ ಇಂದ ಬಂದಿರುವಂತಹ ಸ್ಟೂಡೆಂಟ್ಸ್ನ ಮೈಂಡ್ಸೆಟ್ ಬೇರೆ ಇರುತ್ತೆ. ಯಾಕಂತ ಹೇಳಿದ್ರೆ ನಾವು ಟೈರ್ 2 ಟೈರ್ 3 ಸಿಟೀಸ್ ಸ್ಟೂಡೆಂಟ್ಸನ್ನು ನೋಡಿದಾಗ ಅಗ್ರಿಕಲ್ಚರ್ ಬಗ್ಗೆ ಅವ್ರಿಗೆ ಸಿಕ್ಕಾಪಟ್ಟೆ ನಾಲೆಡ್ಜ್ ಇರುತ್ತೆ. ಯಾಕೆಂದರೆ ಹುಟ್ಟಿ ಬೆಳೆಯೋವರೆಗೂ ಅವರು ಫಾರ್ಮ್ ಲ್ಯಾಂಡ್ನ ಜೊತೆಗೆ ತುಂಬಾನೇ ಅನ್ಯೋನ್ಯವಾಗಿರುವಂತಹ ಒಂದು ಸಂಬಂಧವನ್ನು ಅವ್ರು ಬೆಳೆಸ್ಕೊಂಡು ಬಂದಿರ್ತಾರೆ. ಅಪ್ಪ ಮಾಡ್ತಿರುವಂಥ ಕೆಲಸವನ್ನು ನೋಡ್ತಾ, ಅಜ್ಜ ಮಾಡ್ತಿರುವಂಥ ಕೆಲಸಗಳನ್ನು ನೋಡ್ತಾ, ಹೇಗೆ ಒಂದು ಬೆಳೆಯನ್ನು ಬೆಳಿಬೇಕು ಅದ್ರ ಬಗ್ಗೆ ಥರೋ ನಾಲೆಡ್ಜ್ ಅವ್ರ ಹತ್ರ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಸಾಕಷ್ಟು ಜನ ಆ ರೀತಿಯಾದಂಥ ಪರಿಸ್ಥಿತಿಯಿಂದ ಬಂದಿರುವಂಥ ಮಕ್ಕಳಿಗೆ ತಮ್ಮ ಪ್ರೊಫೆಷನನ್ನು ಮುಂದೆ ಹೇಗೆ ತೊಗೊಂಡು ಹೋಗಬೇಕು ಅನ್ನೋದೊಂದು ಕ್ವೆಶ್ಚನ್ ಮಾರ್ಕ್ ಇರುತ್ತೆ. ಅವ್ರಿಗೆ ಒಂದು ಪ್ರಾಪರ್ ರೋಡ್ ಮ್ಯಾಪನ್ನು ನಾವು ಸೃಷ್ಟಿ ಮಾಡಿಕೊಡ್ಬೇಕಾಗತ್ತೆ. ಸೊ ದಟ್ ಅಗ್ರಿಕಲ್ಚರ್ ಮೂಲಕನೇ ಅವರು ತುಂಬಾ ಮುಂದಕ್ಕೆ ಬರ್ಬೋದು. ಆ ಬಿಸ್ನೆಸ್ಸನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಕಲಿಯೋದಕ್ಕೆ ಅಂತ ಸಾಕಷ್ಟು ಜನ ನಮ್ಮಲ್ಲಿ ಸ್ಟೂಡೆಂಟ್ಸ್ಗಳು ಬರ್ತಾರೆ, ಆ್ಯಂಡ್ ಅಕಾರ್ಡಿಂಗ್ಲಿ ಅವ್ರು ಕೆಲಸ ಮಾಡ್ತಿದ್ದಾರೆ ಕೂಡ. ನಾವು ಸಿಟಿನಲ್ಲಿ ಬೆಳೆದು ಬಂದಂಥ ಮಕ್ಕಳನ್ನು ನೋಡೋದಾದರೆ ಸಾಫ್ಟ್ವೇರ್ ಇಂಡಸ್ಟ್ರಿ ಒಂದೇ ಅವರ ಗುರಿಯಾಗಿರುತ್ತೆ. ಕಾರ್ಪೊರೇಟ್ ಇಂಡಸ್ಟ್ರಿಗೆ ಹೋಗಬೇಕು, ಫೈನಾನ್ಸ್ನ ಹ್ಯಾಂಡಲ್ ಮಾಡಬೇಕು, ಅಲ್ಲಿರುವಂಥ ಮಾರ್ಕೆಟಿಂಗ್ನ ಹ್ಯಾಂಡಲ್ ಮಾಡಬೇಕು, ಹ್ಯೂಮನ್ ರಿಸೋರ್ಸ್ನಲ್ಲಿ ನಾನೇನಾದರೂ ಸಾಧನೆ ಮಾಡಬೇಕು ಅನ್ನೋ ಒಂದು ಪ್ಯಾಟ್ರನ್ ನಮಗೆ ಸಿಟಿನಲ್ಲಿ ಬೆಳೆದು ಬಂದಂಥ ಮಕ್ಕಳಿಗೆ ಕಾಣುತ್ತೆ. ಸೊ ಈಗ ಅಗ್ರಿಕಲ್ಚರ್ ಫೀಲ್ಡಲ್ಲೇ ಮುಂದೆ ಬರಬೇಕು ಅನ್ನುವಂಥ ವ್ಯಕ್ತಿಗಳಿಗೆ ಬಿಸ್ನೆಸ್ಸನ್ನು ಹೇಗೆ ಮುಂದಕ್ಕೆ ತೊಗೊಂಡು ಹೋಗ್ಬೋದು? ಯಾಕೆಂದರೆ ಇವತ್ತಿನ ದಿನ ನಮಗೆ ಡ್ರಾಪ್ ಶಿಪ್ಪಿಂಗ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇದೆ. ನೀವು ಒಂದು ವೆಬ್ಸೈಟಿಂದ ಪದಾರ್ಥಗಳನ್ನು ಖರೀದಿ ಮಾಡಿ ಮತ್ತೊಂದು ವೆಬ್ಸೈಟ್ನಲ್ಲಿ ಆ ಪದಾರ್ಥಗಳನ್ನು ಮಾರಾಟ ಮಾಡುವಂಥದ್ದು, ಯಾವುದೇ ಒಂದು ಪದಾರ್ಥಗಳಾಗಿರ್ಬೋದು ಅದು. ಸೊ ನಮ್ಮ ಸ್ಟೂಡೆಂಟ್ಸ್ಗೆ ಏನಾಗಿದೆ ಅಂದರೆ, ಈ ಥರ ಮಾಧ್ಯಮಗಳಲ್ಲಿ ತಾವು ಶೈನ್ ಆಗಬೇಕು, ಮುಂದಕ್ಕೆ ಬರಬೇಕು, ಗ್ರೋ ಆಗಬೇಕು ಅನ್ನೋ ಮೈಂಡ್ ಸೆಟ್ ಇದೆ. ಸೊ ಈ ರೀತಿಯಾಗಿರುವಂಥ ವಿಚಾರದಲ್ಲಿ ನಾವು ಅವ್ರಿಗೆ ಸಾಕಷ್ಟು ಟ್ರೈನಪ್ ಅನ್ನು ಮಾಡಬೇಕಾಗತ್ತೆ. ಓಕೆ ಸರ್, ಇವಾಗ ನೀವು ಹೇಳಿದ್ರೆ ಇವಾಗ ಟ್ರೈನ್ ಅಪ್ ಮಾಡಬೇಕು, ಎಲ್ಲ ಅಗ್ರಿಕಲ್ಚರ್ ಫೋಕಸ್ ಆಗಿರ್ತಾರೆ. ಸೊ ಈಗ ಒಂದು ಡಿಗ್ರಿ ಆಗಿದ ತಕ್ಷಣ, ಒಂದು ಪದವಿ ಮುಗೀತು ಅಂದಿದ ತಕ್ಷಣ ಈಗ ಜಾಬ್ ಸಿಗಲ್ಲ, ಜಾಬ್ಸ್ ಇಮಿಡಿಯೇಟ್ಲಿ ಸಿಗಲ್ಲ. ಆ ಒಂದು ಪ್ರೆಷರು, ಮೆಂಟಲ್ ಪ್ರೆಷರು, ಮನೆ ಪ್ರೆಷರು, ಈಗ ಜಾಬ್ ಸಿಗದೇ ಇದ್ದಾಗ ಅವರು ಯಾವ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋಂಥ ಒಂದು ಗೊಂದಲ ಇರುತ್ತೆ. ಸೊ ಅದು ಏನಕ್ಕೆ ಬರುತ್ತೆ ಅಂತ? ಆ ಗೊಂದಲ ಯಾಕೆ? ಆಲ್ರೆಡಿ ಓದಿರ್ತಾರೆ, ಹೌದು. ಇದನ್ನೇ ಮಾಡ್ಬೇಕು, ಮತ್ತೆ ಆದ್ರೂ ಡಿಗ್ರಿ ಆಗಿದ ತಕ್ಷಣ ಏನ್ ಮಾಡೋದು, ಹ್ಮ್. ವಾಟ್ ಡಸ್ ನೆಕ್ಸ್ಟ್ ಅನ್ನೋ ಥರ ಇರ್ತಾರಲ್ಲ, ಯಾಕೆ? ಕರೆಕ್ಟ್ ಮೇಡಮ್. ಇವತ್ತು ಎಜುಕೇಷನ್ ಸಿಸ್ಟಮ್ ಹೇಗಿದೆ ಅಂತ ಹೇಳಿದ್ರೆ, ಯಾವ ಥರ ಸ್ಕಿಲ್ ನಿಮ್ಮಲ್ಲಿ ಇದೆ ಆ ಬೇಸಿಸ್ ಮೇಲೆ ನಿಮಗೆ ಕೆಲಸ ಸಿಗುತ್ತೆ. ಸೊ ಸ್ಟೂಡೆಂಟ್ಸ್ಗೆ ಆ ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ಪ್ರೊಫೆಷನಲ್ ಕೋರ್ಸನ್ನು ಅವ್ರು ತಗೊಳ್ಳೇಬೇಕಾಗತ್ತೆ. ಹೌದು. ಸೊ ಇವತ್ತು MBA ಅನ್ನೋದು ಇಟ್ ಈಸ್ ಅ ಪ್ರೊಫೆಷನಲ್ ಕೋರ್ಸ್, ನಾಟ್ ಜಸ್ಟ್ ಅ ಡಿಗ್ರಿ. ಸೊ MBA ನಲ್ಲಿ ನಮಗೆ ಯಾವ ವಿಚಾರಗಳು ಕಲಿಲಿಕ್ಕೆ ಸಿಗುತ್ತೆ ಅಂತ ಹೇಳಿದ್ರೆ, ಫೈನಾನ್ಸ್ ಬಗ್ಗೆ ನಾವು ಕಂಪ್ಲೀಟಾಗಿ ಫೋಕಸ್ ಮಾಡ್ತೀವಿ. ಯಾವ ರೀತಿಯಾಗಿ ಒಂದು ಕಂಪ್ನಿನಲ್ಲಿ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ರನ್ ಆಗಬೇಕು ಅಂತ, ಅಕೌಂಟಿಂಗ್ ಸಿಸ್ಟಮ್ ಹೇಗಿರಬೇಕು ಅನ್ನೋದನ್ನು ಹೇಳ್ಕೊಡ್ತೀವಿ, ಹೇಗೆ ಮಾರ್ಕೆಟಿಂಗ್ ಮಾಡ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀವಿ, ಮತ್ತು ಹ್ಯೂಮನ್ ರಿಸೋರ್ಸನ್ನು ಹೇಗೆ ನಾವು ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀವಿ, ಲಾಜಿಸ್ಟಿಕ್ಸ್ ಆ್ಯಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅನ್ನೋದನ್ನು ನಾವು ಹೇಳ್ಕೊಡ್ತಾ ಇದ್ದೀವಿ. ಸೊ ಇದರ ಮೂಲಕ ಅವರು ಸ್ಕಿಲ್ಲನ್ನು ಕಲಿಯೋದರ ಜೊತೆಗೆ ಬೇರೆ ಬೇರೆ ಇಂಡಸ್ಟ್ರಿನಲ್ಲಿ ಇಷ್ಟು ವಿಚಾರಗಳನ್ನು ಹೇಗೆ ರನ್ ಮಾಡಬೇಕು ಅನ್ನೋದನ್ನು ಅವರು ಕಲ್ತ್ಕೊಳ್ತಾರೆ. ಈ ವಿಚಾರವಾಗಿ ಒಬ್ಬ ವ್ಯಕ್ತಿ MBAಯನ್ನು ಮಾಡಬೇಕಾಗತ್ತೆ. ಸೊ ಯಾರ್ಯಾರು MBA ಮಾಡಬೇಕು ಅಂತ ಹೇಳಿದ್ರೆ, ಬೇಸಿಕ್ ಗ್ರ್ಯಾಜುಯೇಷನ್ ಇರುವಂಥ ಯಾವುದೇ ಒಬ್ಬ ವ್ಯಕ್ತಿ MBAಯನ್ನು ಮಾಡ್ಬೋದು. ಈಗ ನೀವು ಯಾವುದೇ ಒಂದು ಡಿಗ್ರಿ ತೊಗೊಳ್ಳಿ, ವೆದರ್ ಇಟ್ ಈಸ್ BCA ಆರ್ BSc ಮಾಡಿರುವಂಥ ಸ್ಟೂಡೆಂಟ್ಸ್ ಕೂಡ MBA ಮಾಡ್ತಿದ್ದಾರೆ. ಯಾಕೆಂದರೆ ಆ ಮಕ್ಳಿಗೆ ಗೊತ್ತಾಗ್ತಿಲ್ಲ ನಾನು ನೆಕ್ಸ್ಟ್ ಯಾವ ಮಾಸ್ಟರ್ಸ್ ಡಿಗ್ರಿಯನ್ನು ಮಾಡಬೇಕು ಅಂತ ಹೇಳಿ. ಯಾಕೆಂದರೆ ಗ್ರ್ಯಾಜುಯೇಷನಲ್ಲಿ ಅವ್ರಿಗೆ ಯಾವ ಕಾನ್ಸೆಪ್ಟ್ ಏನಿದೆ, ನನಗೆ ಯಾವ ರೀತಿಯಲ್ಲಿ ಕೆಲಸ ಸಿಗುತ್ತೆ ಅನ್ನೋದು ಗೊತ್ತಿರುತ್ತೆ. ಬಟ್ ಆ ಒಂದು ಗ್ರ್ಯಾಜುಯೇಷನ್ ಇಟ್ಕೊಂಡು ಅವ್ರ ಕಂಪ್ನಿಗೆ ಕೆಲಸವನ್ನು ಕೇಳಲಿಕ್ಕೆ ಹೋದಾಗ ಅಲ್ಲಿ ಸಿಗುವಂಥ ಪೇಮೆಂಟ್ ಅಥವಾ ಸ್ಯಾಲ್ರಿ ಅಥವಾ ರೆಮ್ಯುನರೇಷನ್ ವಾಟ್ ಎವರ್ ಇಟ್ ಈಸ್, ಅದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಆಗ MBAನ ಮಾಡ್ಕೊಂಡಾಗ, ಯಾವುದೇ ಒಂದು ಡಿಗ್ರಿ ಜೊತೆಗೆ MBAನ ಮಾಡ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅದೊಂದು ಲಿವರೇಜ್ ಆಗಿ ವರ್ಕ್ ಮಾಡುತ್ತೆ. ಸೊ ಡಿಗ್ರಿ ತೊಗೊಳೋದಕ್ಕಿಂತ ಒಂದು ಡಿಗ್ರಿ ಎಕ್ಸ್ಟ್ರಾ ಇದೆ ಅಂತಲೂ ಗೊತ್ತಾಗುತ್ತೆ, ಆ್ಯಂಡ್ ಅವ್ರ ಪೊಟೆನ್ಷಿಯಲ್ ಏನಿದೆ ಅಂತ ಕೂಡ ಅರ್ಥ ಆಗುತ್ತೆ. ಸೊ MBA ಈಸ್ ಆಲ್ ಅಬೌಟ್ ಪ್ರೊಫೆಷನಲ್ ಟ್ರಾನ್ಸ್ಫಾರ್ಮೇಷನ್. ನೀವು ಯಾವುದೇ ಒಂದು ಡಿಗ್ರಿ ಮಾಡ್ಕೊಳ್ಳಿ, ಸೊ ಆ ಡಿಗ್ರಿಯ ಜೊತೆಗೆ ನಾನು ಕಾರ್ಪೊರೇಟ್ ಲೈಫಲ್ಲಿ ಹೇಗೆ ಮುಂದುವರಿಬೇಕು, ಅಥವಾ ನನ್ನದೇ ಒಂದು ಸ್ವಂತ ಉದ್ಯೋಗವನ್ನು ಸ್ಟಾರ್ಟ್ ಮಾಡಿದ್ರೆ ಹೇಗೆ ನನ್ನ ಉದ್ಯೋಗವನ್ನು ನಾನು ಆರಂಭ ಮಾಡ್ಬೋದು, ಹೇಗೆ ಅದನ್ನು ರನ್ ಮಾಡೋದು ಅನ್ನೋ ಒಂದು ಐಡಿಯಾ ನಿಮಗೆ MBA ತಂದುಕೊಡುತ್ತೆ. ಓಕೆ ಸರ್, ಈಗ
MBA ಇವಾಗ MBA ಮಾಡ್ತಾರಲ್ಲ, ಅದ್ರದ್ದು ನಿಜವಾದ ಉದ್ದೇಶ ಏನು ಸರ್? ಅಂದ್ರೆ ಇವಾಗ ಡಿಗ್ರಿಗಿನ MBA ಹೆಚ್ಚಾ? ಯಾಕೆಂದ್ರೆ ಎಲ್ರೂ ಇವಾಗ BSc ಹೋಗ್ತಾರೆ, ಇಂಜಿನಿಯರಿಂಗ್ ಹೋಗ್ತಾರೆ. ಸೊ, PUC ಆಗಿದ ತಕ್ಷಣ ಡಿಗ್ರಿಗೆ ಬರ್ತಾರೆ. ಸೊ, ಅಂದ್ರೆ ನೀವು MBA ಡಿಗ್ರಿಗಿನ ಹೆಚ್ಚು ಅಂತ ಹೇಳ್ತಿದ್ದೀರಾ? ಖಂಡಿತ. ಅದಕ್ಕೋಸ್ಕರ ನಾವು ಪೋಸ್ಟ್ ಗ್ರಾಜ್ಯುಯೇಷನ್ ಅಂತ ಹೇಳಿ ಇದನ್ನು ಕರಿತೀವಿ. ಹ್ಮ್. ಸೊ, ನಾವು ಡಿಗ್ರಿ ಮಾಡ್ಕೊಂಡ್ರೆ ಅಂಡರ್ ಗ್ರಾಜ್ಯುಯೇಷನ್ ಅಂತ ಹೇಳ್ತೀವಿ. ಇಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಅಂತ ಹೇಳಿ ಕರಿತೀವಿ. ಸೊ, ಇಲ್ಲಿ ಏನಾಗುತ್ತೆ, ಇದಕ್ಕೆ ನಾನೊಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಅನ್ನ ಕೊಡ್ತೀನಿ ನಿಮಗೆ. ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನಮ್ಮ ಸ್ಟೂಡೆಂಟ್ಸ್ ಏನಿದ್ದಾರೆ ಪ್ರಿ ಕೆಜಿಯಿಂದ ಹಿಡಿದು 10ನೇ ಕ್ಲಾಸ್‌ವರೆಗೂ ಹಾಲಿನ ರೀತಿನಲ್ಲಿ ಇರ್ತಾರವ್ರು. ಸೊ, PUCನಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಹಾಲನ್ನ ಹೆಪ್ಪಾಕ್ತೀವಿ. 2 ವರ್ಷ ಅವ್ರು ಅಲ್ಲಿರ್ತಾರೆ. ಮಾಡ್ತಾರೆ. ಅದ್ರ ನಂತರ ಏನಾಗತ್ತೆ ಅಂದ್ರೆ 3 ವರ್ಷ ಮೊಸರು ಹಾಕ್ತಾರೆ ಅವರು. ಮೊಸರಿಗೆ ಹಾಲಿಗಿಂತಲೂ ಜಾಸ್ತಿ ಬೆಲೆ ಕೊಟ್ಟು ತಗೊಳ್ತೀವಿ ನಾವು. ಹೌದು. ಕರೆಕ್ಟ್ ಅಲ್ಲ? ಸೊ, ಮೊಸರಾಗಿರ್ತಾರೆ. ಯಾಕೆ ನಾವು ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಬೇಕು ಅಂತಂದ್ರೆ, ಮೊಸರನ್ನ ನಂತರ ಪ್ರಾಡಕ್ಟ್ ಏನಾಗತ್ತೆ ಬಟರ್, ಬೆಣ್ಣೆ. ಯೆಸ್. ಕರೆಕ್ಟ್ ಅಲ್ಲ? ಬೆಣ್ಣೆ ಮೊಸರಿಗಿಂತಲೂ ಎಕ್ಸ್‌ಪೆನ್ಸಿವ್, ಕಾಸ್ಟ್ಲಿ. ಸಿಕ್ಕಾಪಟ್ಟೆ ಎಕ್ಸ್‌ಪೆನ್ಸಿವ್. ಯೆಸ್. ಕರೆಕ್ಟ್ ಅಲ್ಲ? ಆ ಟ್ರಾನ್ಸ್‌ಫಾರ್ಮೇಷನ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ ಸ್ಟೂಡೆಂಟ್ಸ್. ಚರ್ನಿಂಗ್ ಅಂತ ಹೇಳಿ ಕರಿತೀವಿ. ನಾವು ಮೊಸರಿನಿಂದ ಬೆಣ್ಣೆ ತೆಗಿಬೇಕು ಅಂದ್ರೆ ಚೆನ್ನಾಗಿ ಮೊಸರನ್ನ ನಾವು ಕಡಿಬೇಕಾಗತ್ತೆ, ಸಿಗತ್ತೆ. ಸೊ, ಮಾಸ್ಟರ್ ಡಿಗ್ರಿನಲ್ಲಿ ಏನಾಗತ್ತೆ, ಪೋಸ್ಟ್ ಗ್ರಾಜ್ಯುಯೇಷನ್ ಅಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಡಿಗ್ರಿನಲ್ಲಿ ಓದಿರುವಂಥ ಕಾನ್ಸೆಪ್ಟ್‌ಗಳೇ ಇಲ್ಲಿರುತ್ತೆ. ಆದ್ರೆ ತುಂಬಾ ಒಳಕ್ ಹೋಗಿ ಒಂದು ಸಬ್ಜೆಕ್ಟ್ ಅನ್ನ ಅಭ್ಯಾಸ ಮಾಡ್ತಾರೆ. ದೇ ವಿಲ್ ಚರ್ನ್ ಇಟ್. ಕಡಿಬೇಕು ಮೊಸರನ್ನ. ಹೇಗೆ ಕಡಿಬೇಕು ಅಂತಂದ್ರೆ, ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ಅನ್ನ ತಗೊಳ್ಳೋಣ. ಈಗ ಕನ್ಸ್ಯೂಮರ್ ಬಿಹೇವಿಯರ್ ಅಂತ ಹೇಳಿ ಒಂದು ಟಾಪಿಕ್ ಇದೆ. ಸೊ, ಕನ್ಸ್ಯೂಮರ್ ಬಿಹೇವಿಯರ್ ಅಲ್ಲಿ ಏನ್ ಹೇಳ್ಕೊಡ್ತೀವಿ ಅಂತಂದ್ರೆ, ಕನ್ಸ್ಯೂಮರ್ಸ್‌ನ ಮೈಂಡ್ ಸೆಟ್ ಹೆಂಗಿದೆ ಅನ್ನೋದನ್ನ ನಾವು ಹೇಳ್ಕೊಡ್ತೀವಿ. ಅಲ್ಲಿ ಕನ್ಸ್ಯೂಮರ್ ಮೈಂಡ್ ಸೆಟ್ ಅನ್ನ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ಹೇಳಿದ್ರೆ, ಬೇರೆ ಬೇರೆ ರೀತಿಯ ಕೇಸ್ ಸ್ಟಡಿಗಳನ್ನ ಕೊಡ್ತೀವಿ. ಯಾವುದೋ ಒಂದು ಪ್ರಾಡಕ್ಟ್ ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿರ್ತಾರೆ ಆ ಪ್ರಾಡಕ್ಟ್ ಅನ್ನ, ಆ ಕಂಪನಿಯನ್ನ. ಲಕ್ಷಾಂತರ ಕೋಟಿ ಟರ್ನ್ ಓವರ್ ಅನ್ನ ಮಾಡೋ ರೀತಿನಲ್ಲಿ ಆ ಕಂಪನಿ ಬೆಳೆದಿರುತ್ತೆ. ಹೇಗೆ ಬೆಳೆಸಿದ್ರು? ನಂತರ ನಿಂತರ ಸಾಮಾನ್ಯ ವ್ಯಕ್ತಿನೇ ಆ ಕಂಪನಿನ ಶುರು ಮಾಡಿದ್ದು. ಹೌದು. ಕರೆಕ್ಟ್ ಅಲ್ವಾ? ಸೊ, ಶುರುದ್ ಮಾಡಿದ್ಮೇಲೆ ಇಷ್ಟು ದೊಡ್ಡ ಕಂಪನಿಯನ್ನ, ಇಷ್ಟು ದೊಡ್ಡ ಎಂಪೈರ್ ಅನ್ನ, ಸಾಮ್ರಾಜ್ಯವನ್ನ ಹೇಗೆ ಬಿಲ್ಡ್ ಮಾಡಿದ್ರು ಅನ್ನೋದನ್ನ ಒಂದು ಕೇಸ್ ಸ್ಟಡಿ ಮೂಲಕ ಅವ್ರು ಕಲ್ತ್ಕೊಳ್ಬೇಕಾಗತ್ತೆ. ಸೊ, ಈ ತರ ಕೇಸ್ ಸ್ಟಡಿ ಮೂಲಕ ಕಲ್ತ್ಕೊಂಡಾಗ ಏನಾಗತ್ತೆ ಅಂತ ಹೇಳಿದ್ರೆ, ಯಾರು ಕಂಪನಿಯನ್ನ ಸ್ಟಾರ್ಟ್ ಮಾಡಿದ್ದಾರೆ, ಅವರು ಹೇಗೆ ಸ್ಟಾರ್ಟ್ ಮಾಡಿದ್ರು, ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ, ಏನೇನೆಲ್ಲ ಸ್ಕಿಲ್ ಅನ್ನ ಅವ್ರು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ನಾಲೆಡ್ಜ್ ನಮ್ಮ ಸ್ಟೂಡೆಂಟ್ಸ್‌ಗೆ ಬರುತ್ತೆ. ಅದೇ ರೀತಿನಲ್ಲಿ ಕಂಪನಿನ ಹೇಗೆ ಮುಂದಕ್ಕೆ ತಗೊಂಡು ಹೋಗಬೇಕು ಅನ್ನೋ ಒಂದು ನಾಲೆಡ್ಜ್ ಕೂಡ ನಮ್ಮ ಸ್ಟೂಡೆಂಟ್ಸ್‌ಗೆ ಬರುತ್ತೆ. ಸೊ, ಕೇಸ್ ಸ್ಟಡೀಸ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಓಕೆ. ಸೊ, ಅದಕ್ಕೋಸ್ಕರ ಮಾಸ್ಟರ್ಸ್ ಡಿಗ್ರಿಯನ್ನು ನಾವು ಸ್ಟೂಡೆಂಟ್ಸ್‌ಗೆ ಮಾಡಲಿಕ್ಕೆ ಇನ್ಸಿಸ್ಟ್ ಮಾಡ್ತೀವಿ. ನೀವು ಯಾವುದೇ ಒಂದು ಪ್ರೊಫೆಷನಿಂದ ಬನ್ನಿ, ಯಾವುದಾದ್ರೂ ಒಂದು ಬೇಸಿಕ್ ಗ್ರಾಜ್ಯುಯೇಷನ್ ಅನ್ನ ತಗೊಂಡು ಬನ್ನಿ. ನಿಮ್ಮ ಟ್ರಾನ್ಸ್‌ಫಾರ್ಮೇಷನ್ ಅನ್ನ ನಾವು ನೋಡ್ಕೊಳ್ತೀವಿ. ಓಕೆ, ಓಕೆ ಸರ್. ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ ಹ್ಮ್. ಟೈರ್ 2, ಟೈರ್ 3 ವಿದ್ಯಾರ್ಥಿಗಳು MBA ಬಗ್ಗೆ ಗಂಭೀರವಾಗಿ ಯಾಕೆ ಯೋಚಿಸಬೇಕು? ಕರೆಕ್ಟ್. ನಾನು ಇವಾಗ ಹೇಳ್ದ ಹಾಗೆ, ಅವ್ರ್ನಲ್ಲಿ ಇರುವಂಥ ಆಕಾಂಕ್ಷೆಗಳು ಜಾಸ್ತಿ ಇರ್ತವೆ. ಇವಾಗ ಟೈರ್ 2, ಟೈರ್ 3 ಸಿಟೀಸ್ ಅಂದ್ರೆ ಏನು? ಟೈರ್ 2 ಸಿಟೀಸ್ ಅಂತಂದ್ರೆ ಯಾವುದೇ ಒಂದು ಪ್ರದೇಶದಲ್ಲಿ ಸುಮಾರು 50,000ದಿಂದ ಹಿಡಿದು 99,999 ಜನಸಂಖ್ಯೆ ಇರುವಂತಹ ಪ್ರದೇಶಗಳಿಗೆ ನಾವು ಟೈರ್ 2 ಸಿಟೀಸ್ ಅಂತ ಹೇಳ್ತೀವಿ. ಹೌದು. ಟೈರ್ 3 ಸಿಟೀಸ್ ಅಂತ ಹೇಳಿ ಬಂದಾಗ 50,000ಕ್ಕಿಂತ ಕಡಿಮೆ ಜನಸಂಖ್ಯೆ ಇರುತ್ತೆ. ಇದು RBIನ ಮೂಲಕ ಸಿಕ್ಕಿರುವಂತಹ ಒಂದು ಸ್ಟ್ಯಾಟಿಸ್ಟಿಕ್ಸ್. ಎರಡೂ ಪ್ರದೇಶಗಳಿಂದ ಬಂದಿರುವಂತಹ ಮಕ್ಕಳಿಗೆ ಒಂದು ಆಸ್ಪಿರೇಷನ್ ಇರುತ್ತೆ. ನಾನು ಸಿಟಿಗೆ ಹೋಗಬೇಕು, ನಾನು AC ರೂಮ್‌ನಲ್ಲಿ ಕೂತು ಕೆಲಸ ಮಾಡಬೇಕು, ನಾನು ಎಲ್ಲರೂ ಹಾಗೆ ಬೆಂಗಳೂರಿನಂಥ ಒಂದು ಸಿಟಿನಲ್ಲಿ ಒಂದು ಮನೆ ತಗೊಳ್ಬೇಕು, ಅಪಾರ್ಟ್ಮೆಂಟ್ ತಗೊಳ್ಬೇಕು. ಈ ಥರ ಸಿಟಿಗಳಲ್ಲಿ ಒಂದು ಕಾರ್ ಇಟ್ಕೊಂಡು ಓಡಾಡಬೇಕು ಅಂತ ಹೇಳಿ ಎಲ್ರಿಗೂ ಆಸ್ಪಿರೇಷನ್ ಇರುತ್ತೆ. ಆ ಆಸ್ಪಿರೇಷನ್ ಅನ್ನ ನೀವು ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ, ಬನ್ನಿ MBA ಮಾಡಿ ಅಂತ ಹೇಳಿ ನಾನು ಕರಿತೀನಿ. ಯಾಕೆ ಅಂತ ಹೇಳಿದ್ರೆ, ನಾವು ಇವತ್ತಿನ ದಿನ ಏನಾಗ್ತಿದೆ ಅಂತ ಹೇಳಿದ್ರೆ, ರೈತರಿಗಿಂತ ಶ್ರೀಮಂತರು ಮತ್ತೆ ಯಾರೂ ಇಲ್ಲ ಇವತ್ತು. ಹೌದು. ಅಷ್ಟು ರೆವೆನ್ಯೂನ ಒಬ್ಬ ಎಜುಕೇಟೆಡ್ ಫಾರ್ಮರ್ ಜನರೇಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ, ಈಗ ಏನಾಗ್ತಾ ಇದೆ ಅಂತಂದ್ರೆ, ಮಕ್ಕಳಿನ ತಂದೆ ತಾಯಿಗಳಿಗೆ ನನ್ನ ಮಗ ಕೂಡ ಸಾಫ್ಟ್ವೇರ್ ಕಂಪ್ನಿನಲ್ಲಿ ವರ್ಕ್ ಮಾಡಬೇಕಪ್ಪ ಅಂತ ಹೇಳಿ ಅವ್ರ ಕನಸುಗಳನ್ನ ಕಾಣ್ತಾ ಇದ್ದಾರೆ. ಮಕ್ಕಳಿಗೆ ಹೇಗೆ ಅಂದ್ರೆ, ಅಪ್ಪ ಅಮ್ಮ ಕನಸು ಕಾಣ್ತಾ ಇದ್ದಾರೆ, ನಾನು IT ಕಂಪ್ನಿನಲ್ಲಿ ವರ್ಕ್ ಮಾಡಬೇಕು ಅಂತ. ಒಂದು 5 ವರ್ಷ ನಾನು ವರ್ಕ್ ಮಾಡ್ತೀನಿ, ಒಳ್ಳೆ ಸೇವಿಂಗ್ಸ್ ಅನ್ನ ಮಾಡ್ಕೊಳ್ತೀನಿ, ನಮ್ಮ ತಂದೆ ತಾಯಿಗೆ ಹೋಗಿ ಮತ್ತೆ ಫಾರ್ಮಿಂಗ್ನಲ್ಲಿ ನಾನು ಕೆಲಸ ಮಾಡ್ತೀನಿ ಸರ್ ಅಂತ ಹೇಳಿ ಅವ್ರಿಗೆ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಓಕೆ. ಸೊ, ನೀವು ಈ ರೀತಿಯಾಗಿ ಬಂಡವಾಳ ಹಾಕಿ ಒಂದು ಫಾರ್ಮಿಂಗ್ ಅನ್ನ ಮಾಡ್ತೀನಿ ಅಥವಾ ಮತ್ತೆ ಯಾವುದೋ ಒಂದು ಬಿಸ್ನೆಸ್ ಅನ್ನ ಮಾಡ್ತೀನಿ, ಮತ್ತೆ ನಿಮ್ಮ ಪ್ರದೇಶಕ್ಕೆ ವಾಪಸ್ ಹೋಗಿ ಅಂತ ಹೇಳಿದಾಗ, MBA ಆ ಟ್ರಾನ್ಸ್‌ಫಾರ್ಮೇಷನ್ ಅನ್ನ ಹೇಗೆ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡುತ್ತೆ. ನಿಮ್ಮ ಹತ್ರ ಪದಾರ್ಥ ಇದೆ, ಪ್ರಾಡಕ್ಟ್ ಇದೆ ನಿಮ್ಮ ಕೈನಲ್ಲಿ. ನೀವು ಅದನ್ನ ಜನಕ್ಕೆ ಹೇಗೆ ತಲುಪಿಸಬೇಕು ಅನ್ನೋ ಒಂದು ಸೀಕ್ರೆಟ್ ಕೋಡ್ ಅನ್ನ ನಾವು ಅನ್ಲಾಕ್ ಮಾಡಿ ಸ್ಟೂಡೆಂಟ್ಸ್ ಕೈನಲ್ಲಿ ಕೊಡ್ತೀವಿ. ಓಕೆ. ಸರ್, ಈಗ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ MBA ವಿದ್ಯಾರ್ಥಿಗಳು ಇವಾಗ ಸಾಮಾನ್ಯವಾಗಿ ಎಲ್ಲರ ತಲೆಯಲ್ಲೂ ಕೆಟ್ಟ ಯೋಚನೆಗಳು ಬರುತ್ತೆ. ಇದು ಬೇಕಾ? ಬೇಡವಾ? ಅನ್ನೋಂಥದ್ದು. ಈಗ MBA ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಒಂದು ಕೆಟ್ಟ ಕಲ್ಪನೆ ಅನ್ನೋದು ಯಾವ್ಯಾವ ತರ ಬರುತ್ತೆ? ಒಂದು ಮಿತ್ ಅಂತಾರಲ್ಲ, ಕರೆಕ್ಟ್. ಆ ತರ. ಹೌದು. ಏನಾಗುತ್ತೆ ಅಂತ ಹೇಳಿದ್ರೆ, ಓಕೆ, ನಾನು ಯಾಕೆ MBA ಮಾಡಬೇಕು? ಮದುವೆ ಮಾಡ್ತಾರೆ ಮನೆಯಲ್ಲಿ. ಇನ್ವಿಟೇಷನ್ ಕಾರ್ಡ್ ಮೇಲೆ ನನ್ನ ಹೆಸರಿನ ಪಕ್ಕದಲ್ಲಿ MBA ಹಾಕಬೇಕು, ಅದಕ್ಕೆ ನಾನು ಇಲ್ಲಿ ಬರ್ತಾ ಇದ್ದೀನಿ.
ಸೊ ಫ್ರೆಂಡ್ಸ್‌ಗೆ ಕೂಡ ಅದನ್ನೇ ಹೇಳ್ತಾರೆ, "ಏ ಮಾಡ್ಕೊಳ್ಳೋ ನೀನು ಏನಂತೆ ನಿನಗೆ ಕಾರ್ಡ್ ಮೇಲೆ ನಿಂದು ಹೆಸರು ಪಕ್ಕದಲ್ಲಿ MBA ಅಂತ ಇರುತ್ತೆ. ಅದಕ್ಕೋಸ್ಕರ ನೀನು MBA ಮಾಡು." ದಯವಿಟ್ಟು ಆ ಥರ ಪ್ರಮೋಷನ್‌ಗಳನ್ನ ನೀವೇ ಆಗಲಿ ಅರ್ಥ ಮಾಡ್ಕೊಳ್ಬೇಡಿ. ಆ ರೀತಿಯಾಗಿ MBA ಮಾಡಬೇಕು ಅಂತ ತಿಳ್ಕೊಳ್ಬೇಡಿ. ಅದನ್ನು ಪ್ರಮೋಟ್ ಕೂಡ ಮಾಡಬೇಡಿ ನಿಮ್ಮ ಫ್ರೆಂಡ್ಸ್‌ಗೆ. ಮತ್ತು ಇನ್ನೊಂದು ಏನು ಅಂತಂದರೆ MBA ಮಾಡಿಬಿಟ್ರೆ ನನಗೆ ₹10,000 ಸಿಗೋ ಜಾಗದಲ್ಲಿ ₹20,000 ಸಂಬಳ ಕೊಟ್ಬಿಡ್ತಾರೆ. ಅದು ಕೂಡ ಮಿಥ್ಯಿದೆ. ಯಾವತ್ತೇ ಆಗಲಿ ಸ್ಯಾಲ್ರಿ ಅನ್ನೋದು ಡಿಸೈಡ್ ಆಗುವಂಥದ್ದು ನಿಮ್ಮಲ್ಲಿರುವಂಥ ಸ್ಕಿಲ್‌ನ ಮೇಲೆ. ನಿಮಗೆ ಏನು ಗೊತ್ತು? ಸಪೋಸ್ ನಿಮಗೆ ಅಡ್ವಾನ್ಸ್ಡ್ ಎಕ್ಸೆಲ್ ಗೊತ್ತು ಅಂತಂದರೆ ಕಂಪನಿನಲ್ಲಿರುವಂಥ ಯಾವ ಪ್ರಾಬ್ಲಮನ್ನು ಅಡ್ವಾನ್ಸ್ಡ್ ಎಕ್ಸೆಲ್‌ನ ಮೂಲಕ ನೀವು ಸಾಲ್ವ್ ಮಾಡ್ತಾ ಇದ್ದೀರಿ. ಓಕೆ. ಆ್ಯಂಡ್ ಪೈಥಾನ್ ನಿಮಗೆ ಗೊತ್ತು ಅಂತ ಹೇಳಿದ್ರೆ ಕಂಪ್ನಿನಲ್ಲಿರುವಂಥ ಯಾವ ಒಂದು ಪ್ರಾಬ್ಲಮನ್ನು ಪೈಥಾನ್ನ ಮೂಲಕ ನೀವು ಸಾಲ್ವ್ ಮಾಡ್ತಾ ಇದ್ದೀರಿ. ಅದು ಇಂಪಾರ್ಟೆಂಟ್ ಆಗುತ್ತೆ ಹೊರತು ನೀವು MBA ಮಾಡಿದ ತಕ್ಷಣಕ್ಕೆ ನಿಮ್ಗೆ ಒಳ್ಳೆ ಸ್ಯಾಲ್ರಿ ಸಿಗೋದಿಲ್ಲ. ಒಳ್ಳೆ ಸ್ಯಾಲ್ರಿಗೋಸ್ಕರ ನಾನು MBA ಮಾಡ್ತೀನಿ ಅಂದರೆ ಅದನ್ನು ನಿಲ್ಲಿಸ್ಬಿಡಿ. ನಿಮ್ಮ ಹತ್ರ ಒಳ್ಳೆ ಸ್ಕಿಲ್ ಇದೆ, ಒಳ್ಳೆ ಟ್ಯಾಲೆಂಟ್ ಇದೆ ಅಂತ ಹೇಳಿದ್ರೆ ನೀವು BBA ಮಾಡಿಕೊಂಡ್ರೂ ಸಾಕು. ಕಂಪ್ನಿಯಲ್ಲಿ ಇರುವಂಥ ಪ್ರಾಬ್ಲಮ್ಗೆ ನೀವು ಸೊಲ್ಯೂಷನ್ ಕೊಡ್ತಿದ್ದೀರಾ ಬರೀ ಡಿಗ್ರಿಯಿಂದ. ಕಂಪ್ನಿ ನಿಮ್ಮನ್ನು ತಗೊಳುತ್ತೆ. ಒಬ್ಬ MBA ಮಾಡಿರುವಂಥ ವ್ಯಕ್ತಿಗಿಂತ ಜಾಸ್ತಿ ಸಂಬಳನ ಕೊಟ್ಟು ನಿಮ್ಮನ್ನು ತಗೊಳುತ್ತೆ. ಆದರೆ ಅಷ್ಟು ಪೊಟೆನ್ಷಿಯಲ್ ನಿಮ್ಮಲ್ಲಿದೆಯಾ, ಅಷ್ಟು ಕ್ಯಾಲಿಬರ್ ನಿಮ್ಮಲ್ಲಿದೆಯಾ, ನೀವು ಅದನ್ನು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ ಸರ್. ಈಗ ನೆಕ್ಸ್ಟ್ ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, MBA ಎಲ್ರಿಗೂ ಬೇಕಾ ಅಥವಾ ಯಾರೆಲ್ಲ ಮಾಡಬಾರ್ದು, ಯಾರೆಲ್ಲ ಮಾಡಬೇಕು? MBA ಎಲ್ಲರೂ ಮಾಡಬೇಕು ಅಂತನಾ? ಇಲ್ಲ. ಸಪೋಸ್ ನಿಮಗೆ ಒಳ್ಳೆ ಫ್ಯಾಮಿಲಿ ಬ್ಯಾಕ್‌ಗ್ರೌಂಡ್ ಇದೆ. ಫ್ಯಾಮಿಲಿ ಬ್ಯಾಕ್‌ಗ್ರೌಂಡ್‌ನಲ್ಲಿ ಒಳ್ಳೆ ಬಿಸ್ನೆಸ್ಸನ್ನು ರನ್ ಮಾಡ್ತಾ ಇದ್ದಾರೆ ನಿಮ್ಮ ಪೇರೆಂಟ್ಸ್, ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್. ಒಳ್ಳೆ ಕಂಪ್ನಿಯನ್ನು ಸ್ಥಾಪನೆ ಮಾಡಿದ್ದಾರೆ ಆಲ್ರೆಡಿ. ಅವ್ರ ಹತ್ರ ಎಲ್ಲ ಸ್ಕಿಲ್ ಇದೆ. ಅವರು ನಿಮಗೆ ಕಂಪ್ನಿನ ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂಥ ನಾಲೆಡ್ಜನ್ನು ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ MBA ಮಾಡುವಂಥ ಅವಶ್ಯಕತೆ ಇಲ್ಲ. ಬರೀ ಒಂದು ಡಿಗ್ರಿ ಮಾಡಿಟ್ಕೊಳ್ಳಿ ಆ್ಯಂಡ್ ಕಂಪ್ನಿಯ ಜೊತೆಗೆ ನಿಮ್ಮ MBAನ ಮಾಡ್ಕೊಂಡು ಹೋಗಿ. ಆ ಕಂಪ್ನಿನೇ ನಿಮಗೆಲ್ಲ ತಿಳಿಸ್ಬಿಡುತ್ತೆ. ಸೊ ನಿಮಗೆ ಯಾಕೆ MBA ಮಾಡಬೇಕು ಅಂತ ಹೇಳಿದ್ರೆ ಸಾಕಷ್ಟು ಕಂಪ್ನಿಗಳಲ್ಲಿ ಏನು ಹೇಳ್ತವೆ ಅಂತ ಹೇಳಿದ್ರೆ ಮಾಸ್ಟರ್ ಡಿಗ್ರಿಯನ್ನು ಎಕ್ಸ್ಪೆಕ್ಟ್ ಮಾಡುತ್ತೆ. ಸೊ ನಿಮ್ಮಲ್ಲಿ ಸ್ಕಿಲ್ ಇತ್ತು, ನೀವೊಂದು ಕಂಪ್ನಿನಲ್ಲಿ ಹೈಯರ್ ಆಗಿದ್ದೀರಿ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಿ, ಆದರೆ ಅಡಿಷ್ನಲ್ ಡಿಗ್ರಿ ಇಲ್ಲ ಅಂತ ಹೇಳಿದಾಗ ಕಂಪ್ನಿನೇ ನಿಮಗೆ ಸ್ಪಾನ್ಸರ್ ಮಾಡಿ ನಿಮಗೆ ಮಾಸ್ಟರ್ ಡಿಗ್ರಿಯನ್ನು ಕೂಡ ಮಾಡಿಸುತ್ತೆ. ಸಾಕಷ್ಟು ಕಂಪ್ನಿಗಳಲ್ಲಿ ಈ ಒಂದು ಕ್ಯಾಟಗರಿ ಕೂಡ ಇದೆ. ಓಕೆ ಸರ್. ಈಗ MBA ಸೇರೋಕ್ಕಿಂತ ಮುಂಚೆ ವಿದ್ಯಾರ್ಥಿಗಳು ಏನೇನು ತಪ್ಪುಗಳನ್ನ ಮಾಡ್ತಾರೆ? ಅಂದ್ರೆ ಬೇರೆ ಹ್ಮ್. ಕೋರ್ಸ್‌ಗಳು ತಗೊಂಡ್ಬಿಡ್ತಾರಾ ಅಥವಾ ಹೇಗೆ? ಏನೇನು ತಪ್ಪು ಮಾಡ್ತಾರೆ ಅಂದರೆ ಮಾರ್ಗದರ್ಶನ ಇರೋದಿಲ್ಲ. ಹಾ, ಓಕೆ, ದಟ್ ಈಸ್ 100%. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಪ್ರಾಪರ್ ರಿಸರ್ಚ್ ಅನ್ನೋದು ಇರೋದಿಲ್ಲ. ಹ್ಮ್. ಸೊ ಡಿಗ್ರಿ ಮುಗಿಸಿದ ತಕ್ಷಣ ಸ್ಟೂಡೆಂಟ್ಸ್ ಏನು ಮಾಡಬೇಕು ಅಂತ ಹೇಳಿದ್ರೆ ನಾನು ಯಾಕಪ್ಪ MBA ಮಾಡಬೇಕು ಅಂತ ಚೆನ್ನಾಗಿ ರಿಸರ್ಚ್ ಮಾಡಬೇಕಾಗತ್ತೆ. ಸೊ ಇವತ್ತಿನ ದಿನದಲ್ಲಿ ನೀವು ನೋಡಿದಾಗ ಯಾಕೆ MBA ಮಾಡಬೇಕು ಅಂತ ಗೂಗಲ್ನಲ್ಲಿ ಟೈಪ್ ಮಾಡಿದ್ರೆ ಸಾಕು ನಿಮಗೆ ಹಂಡ್ರೆಡ್ಸ್ ಆಫ್ ವೆಬ್ಸೈಟ್, ಹಂಡ್ರೆಡ್ಸ್ ಆಫ್ ಕೌನ್ಸಿಲಿಂಗನ್ನು ನಿಮಗೆ ಕೊಟ್ಬಿಡುತ್ತೆ. ನೀವು ಆ ಜಸ್ಟ್ ವೆಬ್ಸೈಟನ್ನು ಓದ್ಕೊಳ್ತಾ ಹೋದರೆ ಸಾಕು, ನಿಮ್ಗೆ ಆ ವೆಬ್ಸೈಟಲ್ಲಿ ಸಾಕಷ್ಟು ವಿಚಾರ ಸಿಕ್ಬಿಡುತ್ತೆ ಯಾಕೆ MBA ಮಾಡಬೇಕು ಅಂತ ಹೇಳಿ. ಓಕೆ. ಆ್ಯಂಡ್ ರಿಸರ್ಚ್ ಮಾಡಬೇಕು, ಪ್ರಾಪರ್ ರಿಸರ್ಚನ್ನು ಮಾಡಬೇಕಾಗತ್ತೆ. ನಾನು ಯಾಕೆ MBA ಮಾಡಬೇಕು, ನನಗೆ MBA ವರ್ಕ್ ಆಗುತ್ತಾ? ಕೆಲವೊಬ್ಬರು BCA ಮಾಡಿರ್ತಾರೆ, ಅವ್ರು ನೆಕ್ಸ್ಟ್ ಮಾಡಬೇಕಾಗಿರುವಂಥದ್ದು MCA, ಬಟ್ MCAನ ಬಿಟ್ಟು MBA ಮಾಡಲಿಕ್ಕೆ ಅಂತ ಹೇಳಿ ಬರ್ತಾರೆ. ಎಸ್. ಇದು ಯಾಕೆ ಬರ್ತಾರೆ ಅಂತ ಹೇಳಿದ್ರೆ BCA ಮೂಲಕ ಅವ್ರಿಗೆ ಸಾಕಷ್ಟು ಟೆಕ್ನಿಕಲ್ ನಾಲೆಡ್ಜ್ ಇರುತ್ತೆ. ಸಾಫ್ಟ್ವೇರ್ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿರುತ್ತೆ, ಕೋಡಿಂಗ್ ಮಾಡೋದು ಹೇಗೆ ಅಂತ ಗೊತ್ತಿರುತ್ತೆ. ಅದರ ಮೂಲಕ ತಮ್ಮದೇ ಆದಂಥ ಒಂದು ಪ್ರೊಫೆಷನನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋದು ಕನಸಿರುತ್ತೆ ಸಾಕಷ್ಟು ಜನಕ್ಕೆ. ಸೊ ಇದನ್ನು ನಾನು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಬೇಕಂತಂದರೆ ನನ್ನಲ್ಲಿ ಏನೇನೆಲ್ಲ ವಿಚಾರಗಳನ್ನು ತಿಳ್ಕೊಳ್ಬೇಕಾಗತ್ತೆ. ಅಕೌಂಟ್ಸ್ ಹೇಗೆ ರನ್ ಮಾಡಬೇಕು, ಮತ್ತು ಫೈನಾನ್ಸ್ ಹೇಗೆ ಹ್ಯಾಂಡಲ್ ಮಾಡಬೇಕು, ನನ್ನ ಪ್ರಾಡಕ್ಟ್ನ ಹೇಗೆ ಮಾರ್ಕೆಟ್ ಮಾಡಬೇಕು ಅಂತ ತಿಳ್ಕೊಳ್ಬೇಕಂದ್ರೆ ಅಂಥವ್ರಿಗೆ MBA ತುಂಬಾ ಯೂಸ್ಫುಲ್ ಆಗುತ್ತೆ. ಓಕೆ ಸರ್. ಈಗ ನೀವು ಹೇಳಿದ್ರಿ ಸ್ಕಿಲ್ ಇರಬೇಕು, ಡೈರೆಕ್ಷನ್ಸ್ ಇರಬೇಕು, ಹೌದು. ಮತ್ತೆ ಆ ಥರ ಎಲ್ಲ ಇರಬೇಕು. ಎಲ್ಲರೂ MBA ಸ್ಟೂಡೆಂಟ್ಸ್‌ಗಳಿರ್ತಾರೆ. ಸೊ ನಿಮಗೆ ಒಂದು ಸ್ಪೆಷಲ್ ಸ್ಕಿಲ್ ಇದ್ರೆ ಮಾತ್ರ ಮುಂದೆ ಬರೋಕ್ಕೆ ಸಾಧ್ಯ ಅಂತ ಖಂಡಿತ. ನೀವು ಹೇಳಿದ್ರಿ. ಹೌದು. ಈಗ ನನಗೊಂದು ಪ್ರಶ್ನೆ. ಹ್ಮ್. ಅಫ್‌ಕೋರ್ಸ್ ಎಲ್ಲ ಕಡೆ ಟೀಚರ್ಸ್ ಇರ್ತಾರೆ. ಹ್ಮ್. ಎಲ್ಲ ಕಡೆ ಟೀಚರ್ಸ್ ಇರ್ತಾರೆ. ಟ್ಯೂಷನ್ಸು, ಸ್ಕೂಲು, ಇನ್ಸ್ಟಿಟ್ಯೂಷನ್, ಕಾಲೇಜಲ್ಲಿ ಎಲ್ಲ ಕಡೆ ಪ್ರೊಫೆಸರ್ಸು, ಟೀಚರ್ಸು ಎಲ್ಲ ಇರ್ತಾರೆ. ಬಟ್ ನಿಮ್ಮಲ್ಲಿ ಏನಿದೆ ಸ್ಪೆಷಲ್ ಕ್ವಾಲಿಟಿ ಸರ್? ನನಗೆ ಇಂಡಿವಿಜುವಲ್ ಆಗಿ ಕೇಳ್ತೀರಾ ಯೆಸ್. ನಿಮಗೆ ಸರ್. ಇವಾಗ ಮಕ್ಕಳಿಗೆ ನೀವು ಯಾವ ಥರ ನೀವು ಟೀಚ್ ಮಾಡ್ತೀರಿ? ಓಕೆ. ಸೊ ನೀವು ಮಕ್ಕಳನ್ನ ಯಾವ ರೀತಿ ಗ್ರಾಬ್ ಮಾಡ್ತೀರಾ? ಓಕೆ. ಅವ್ರು ಯಾಕೆ ಒಂದು ಪಾಠವನ್ನ ಕೇಳ್ತಿದ್ದಂಗೆನೆ ಸೊ ಓಕೆ ಇದು ನಾನು ಕಲಿಬೋದು, ಮುಂದುವರ್ಬೋದು ಅಂತ ಅವರಲ್ಲಿ ನೀವು ಚೇತನವನ್ನ ಹೇಗೆ ತರ್ತೀರಾ ಅನ್ನೋದು ಸರ್? ನನ್ನ ಸ್ಪೆಷಾಲಿಟಿ ಬಂದು ನನ್ನ ಕ್ಲಾಸ್ನಲ್ಲಿ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಹೇಳಿದ್ರೆ ಹೇಗೆ ಅವ್ರಿಗೆ ನಾನು ಟೀಚ್ ಮಾಡ್ತೀನಿ ಅಂತ ಹೇಳಿದ್ರೆ ನನ್ನ PPTs ಮೂಲಕ ತುಂಬಾ ಕಲರ್ಫುಲ್ ಸ್ಲೈಡ್ಸನ್ನು ನೋಡ್ತಾರೆ. ಕೆಲವೊಂದು ಸಲ ಮೀಮ್ಸ್ಗಳನ್ನು ಆ್ಯಡ್ ಮಾಡಿರ್ತೀನಿ ನಾನು ನನ್ನ ಪವರ್ ಪಾಯಿಂಟ್ ಸ್ಲೈಡ್ಗಳಲ್ಲಿ. ಸೊ ಮೀಮ್ಸನ್ನು ನೋಡಿದ ತಕ್ಷಣವೇ ಅವ್ರು ಜೆನ್ಸ್ ಎಲ್ಲೇ ಇದ್ರೂ ಕೂಡ ಈ ಒಂದು ಜನರೇಷನ್. ಹೌದು, ಅವ್ರು ಮೆಂಟಲಿ ಎಲ್ಲೇ ಇದ್ರೂ ಕೂಡ ವಾಪಸ್ ಬಂದು ಕ್ಲಾಸ್ ಒಳಗಡೆ ಕೂತ್ಕೊಳ್ತಾರೆ. ಓಕೆ. ಓಕೆ, ದಟ್ ಈಸ್ ಪಾಯಿಂಟ್ ನಂಬರ್ 1. ಹ್ಮ್. ಸೊ ಕಲರ್ಫುಲ್ PPTಯನ್ನು, ಪ್ರೊಫೆಷನಲ್ PPTಯನ್ನು ಕ್ರಿಯೇಟ್ ಮಾಡೋದು, ಆನಿಮೇಟೆಡ್ PPTಸನ್ನು ಕ್ರಿಯೇಟ್ ಮಾಡೋದು, ಹ್ಮ್.
ಎಷ್ಟು ಚೆನ್ನಾಗಿ ನಾವು PPTಯನ್ನ ತೋರಿಸ್ತೀವಿ, ಅಷ್ಟೇ ಚೆನ್ನಾಗಿ ಹುಡುಗರು ಕುತ್ಕೊಳ್ತಾರೆ, ಪಾಠಗಳನ್ನ ಕೇಳಿಸ್ಕೊಳ್ತಾರೆ, ತುಂಬಾನೇ ಕಲಿತಾರೆ. ಹ್ಮ್. ಓಕೆ, ಕ್ರಿಯೇಟಿವಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಟುಡೇ. ನಾನು ಏನು ಸ್ಕಿಲ್ ಅಂತ ಹೇಳ್ತಾ ಇದೀವಿ, ಹ್ಮ್. ಸ್ಕಿಲ್ನ ಜೊತೆಗೆ ಕ್ರಿಯೇಟಿವಿಟಿ. ಹ್ಮ್. ಕ್ರಿಯೇಟಿವಿಟಿ ಅಂದರೆ ಯಾವುದೋ ಒಂದು ಪ್ರಾಡಕ್ಟನ್ನು ಅವ್ರ ಕೈನಲ್ಲಿ ತೊಗೊಂಡ್ರೆ ಆ ಪ್ರಾಡಕ್ಟನ್ನು ಬೇರೆ ಬೇರೆ ಎಷ್ಟು ವಿಧಗಳಾಗಿ ಅದನ್ನು ಬಳಸ್ಕೊಳ್ಬೋದು ಅನ್ನೋದನ್ನು ಕಲ್ತ್ಕೊಳ್ಬೇಕಾಗತ್ತೆ. ಹ್ಮ್. ಸೊ ಅದಕ್ಕೆ ನನ್ನ ಸ್ಪೆಷಾಲಿಟಿ ಬಂದು PPT. ಆ್ಯಂಡ್ ನಾನು ಯಾವುದೇ ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವಿದ್ಯಾರ್ಥಿಗಳ ಬಗ್ಗೆ ಥರೋ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ನಾನು. ಓಕೆ, ಅವ್ರ ಹಾಬೀಸ್ ಏನಿದೆ, ಮತ್ತು ಅವ್ರ ಏರಿಯಾ ಆಫ್ ಇಂಟ್ರೆಸ್ಟ್ ಏನಿದೆ, ಅವ್ರಿಗೆ ಬೇರೆ ಏನಾದರೂ ಸ್ಕಿಲ್ ಕಲ್ತ್ಕೊಂಡಿದ್ದಾರೆ ಆಲ್ರೆಡಿ, ಮತ್ತು ಅವ್ರ ಪರ್ಸ್ನಲ್ ಇಂಟ್ರೆಸ್ಟ್ ಏನು, MBA ಆದ ತಕ್ಷಣ ಅವ್ರು ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ. ದಟ್ಸ್ ಅ ವೆರಿ ಬಿಗ್ ಕ್ವೆಶ್ಚನ್ ಐ ಆಸ್ ಮೈ ಸ್ಟೂಡೆಂಟ್. ಸೊ ಇದು ನನ್ನ ಸ್ಪೆಷಾಲಿಟಿ. ಇದರ ಜೊತೆಗೆ ಹಿಂದಿನ ಕ್ಲಾಸಲ್ಲಿ ಏನಾಗಿದೆ ಅನ್ನೋದನ್ನು ಸ್ಟೂಡೆಂಟ್ಸ್ಗಳಿಂದನೇ ಕೇಳ್ಕೊಳ್ಳುವಂಥದ್ದು. ಅವ್ರು ಹೇಳ್ಬೇಕು ನೆನ್ನೆ ಕ್ಲಾಸಲ್ಲಿ ಏನೇನು ಡಿಸ್ಕಷನ್ ಆಗಿದೆ, ಅವ್ರಿಗೇನೋ ಡೌಟ್ಸ್ ಇದ್ರೆ ಅಲ್ಲೇ ಕ್ಲಾರಿಫೈ ಮಾಡ್ತೀನಿ, ಅಥವಾ ಬ್ರಷ್ ಅಪ್ ಮಾಡ್ತೀನಿ. ಲಾಸ್ಟ್ ಕ್ಲಾಸಲ್ಲಿ ಏನಾಗಿದೆ, ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡಬೇಕು, ಬ್ರಷ್ ಅಪ್ ಮಾಡಿ ಆ್ಯಂಡ್ ದೆನ್ ಹೊಸ ಟಾಪಿಕನ್ನು ಸ್ಟಾರ್ಟ್ ಮಾಡ್ತೀನಿ. ಟಾಪಿಕನ್ನು ಸ್ಟಾರ್ಟ್ ಮಾಡೋದರ ಜೊತೆಗೆ ಯಾವುದೇ ಒಂದು ಹೊಸ ಕಾನ್ಸೆಪ್ಟನ್ನು ಹೇಳ್ಕೊಡೋದಕ್ಕೆ ಕೇಸ್ ಸ್ಟಡೀಸನ್ನು ಬಳಸ್ಕೊಳ್ಳುವಂಥದ್ದು. ಓಕೆ. ಓಕೆ ಸರ್. ಈಗ ಲವ್ಲಿ ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ಮಕ್ಕಳನ್ನ ಗ್ರಾಬ್ ಮಾಡ್ಕೊಳ್ಳೋ ಸ್ಕಿಲ್ ನಿಮಗೂ ಇದೆ ಅನ್ಸುತ್ತೆ. ಇರಲೇಬೇಕು ಮೇಡಮ್, ಇಲ್ಲಾಂದ್ರೆ ಹ್ಯಾಂಡಲ್ ಮಾಡೋದಕ್ಕಾಗಲ್ಲ. ಈಗಂತೂ ಜನರೇಷನ್ ಫುಲ್ಲು ಹೈಪರ್ ಆಕ್ಟಿವ್ ಆಗಿದ್ದಾರೆ ಮಕ್ಕಳೆಲ್ಲ. ಹೌದು, ಓಕೆ ಸರ್. ಏನಪ್ಪಾ ಅಂತಂದ್ರೆ ಈಗ ನಾವು ಡಿಗ್ರಿಲಿ ಇದ್ದಾಗ್ಲೇನೆ MBAಗೆ ರೆಡಿ ಆಗ್ಬೋದಾ? ಖಂಡಿತವಾಗ್ಲು. ಹ್ಮ್. ಹೇಗೆ? MBAಗೆ ರೆಡಿ ಆಗೋದು ಹೇಗೆ ಅಂತಂದರೆ, ಹ್ಮ್. ಫೋಕಸ್ ಆನ್ ಯುವರ್ ಮಾರ್ಕ್ಸ್. ಫಸ್ಟ್ ಸೆಮ್ನಲ್ಲಿ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಿ ಅದಕ್ಕಿಂತ ಅಟ್ಲೀಸ್ಟ್ 1% ಮಾರ್ಕ್ಸ್ ಆದರೂ ಜಾಸ್ತಿ ಇರಬೇಕು ನಿಮ್ಮ ಸೆಕೆಂಡ್ ಸೆಮ್ನಲ್ಲಿ. ಸೊ ಈ ರೀತಿ ಕನ್ಸಿಸ್ಟೆಂಟ್ ಆಗಿ ನೀವು ಮಾರ್ಕ್ಸನ್ನು ಜಾಸ್ತಿ ಮಾಡ್ಕೊಳ್ತಾ ಬರ್ತೀನಿ ಅಂದರೆ ನೀವು MBA ಆಟೋಮೆಟಿಕಲಿ ರೆಡಿ ಆಗ್ತಾ ಇರ್ತೀರಿ. ಸೊ ನೀವು ಇದ್ರಲ್ಲಿ ಮತ್ತೆ ನಾವು ಸಾಕಷ್ಟು ಬೈಫರ್ಕೇಷನ್ಸನ್ನು ನೋಡ್ಬೋದು. ಈಗ BCom ಇಂದ ಸ್ಟೂಡೆಂಟ್ಸ್ ಬರ್ತಾರೆ MBA ಮಾಡೋದಕ್ಕೆ ಅಂತ ಹೇಳಿ. BCom ಕಂಪ್ಲೀಟ್ ಓರಿಯೆಂಟ್ ಆಗಿರುವಂಥದ್ದು ಅಕೌಂಟಿಂಗ್ ಸಬ್ಜೆಕ್ಟ್ ಮೇಲೆ ಮತ್ತು ಫೈನಾನ್ಸ್ ಸಬ್ಜೆಕ್ಟ್ ಮೇಲೆ. ಅಲ್ಲಿ ಮಾರ್ಕೆಟಿಂಗು ಮತ್ತು ಹ್ಯೂಮನ್ ರಿಸೋರ್ಸ್ಗೆ ತುಂಬಾ ಕಡಿಮೆ ಸ್ಕೋಪ್ ಇದೆ ಅಂತಲೇ ಹೇಳ್ಬೋದು. ಸೊ MBAಗೆ ರೆಡಿನೇ ಆಗಬೇಕು, ನಾನು MBAನೇ ಮಾಡ್ತೀನಿ ಅಂತ ಹೇಳಿದಾಗ PUC ಮುಗಿಸಿದ ತಕ್ಷಣ BBA ಕೋರ್ಸನ್ನು ತೊಗೊಳ್ಬೇಕಾಗತ್ತೆ, ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿ. ಸೊ ಅಲ್ಲಿ ನಮಗೆ ಒಂದು ಸರ್ಫೇಸ್ ಲೆವೆಲ್ನಲ್ಲಿ ನಾಲೆಡ್ಜ್ ಸಿಗುತ್ತೆ, ಒಂದು ಬಿಸ್ನೆಸ್ ಅಂದರೆ ಏನು, ಯಾಕೆ ಬಿಸ್ನೆಸ್ಸನ್ನು ನಾವು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ, ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ನಾವು MBAನಲ್ಲಿ ಕಲ್ತ್ಕೊಳ್ಬೋದಾಗುತ್ತೆ. ಓಕೆ, ಈಗ ನಾನು BSc ಓದ್ತಾ ಇದ್ದೀನಿ ಅಂತಂದರೆ BScನಲ್ಲಿ ಸಾಕಷ್ಟು ಬೈಫರ್ಕೇಷನ್ಸ್ ಇದೆ. ಮತ್ತೆ ಸೊ BSc ಇನ್ ಕೆಮಿಸ್ಟ್ರಿ ಮಾಡ್ತಾರೆ, BSc ಇನ್ ಫಿಸಿಕ್ಸ್ ಮಾಡ್ತಾರೆ, BSc ಇನ್ ಕಂಪ್ಯೂಟರ್ ಸೈನ್ಸ್. ಒಂದು ಟೈಮಲ್ಲಿ ತುಂಬಾ ಸ್ಕೋಪ್ ಇದ್ದಂಥ ಕೋರ್ಸ್ ಇದು, BSc ಇನ್ ಕಂಪ್ಯೂಟರ್ ಸೈನ್ಸ್ ಅಂತೇಳಿ. ಸೊ ಈ ರೀತಿಯಾದಂಥ ಸ್ಟೂಡೆಂಟ್ಸ್ಗಳು ಮಾಸ್ಟರ್ಸ್ ಡಿಗ್ರಿ ಮಾಡಲೇಬೇಕು ಅಂತ ಹೇಳಿದಾಗ MBAನಲ್ಲಿ ಸಾಕಷ್ಟು ಆಪರ್ಚುನಿಟೀಸ್ಗಳಿದ್ದಾವೆ. ಯಾಕೆಂದರೆ ಅವರು ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರೋದಾದರೆ ಸೈನ್ಸ್ಗೆ ರಿಲೇಟ್ ಆಗಿರುವಂಥ ಪ್ರಾಡಕ್ಟ್ ಮೇಲೆ ಅವರು ವರ್ಕ್ ಮಾಡ್ಬೋದು. ಯಾವುದಾದ್ರೂ ಒಂದು ಪ್ರಾಡಕ್ಟನ್ನು ಅವರು ಇನ್ವೆಂಟ್ ಮಾಡ್ಬೋದು. ಆ ಪ್ರಾಡಕ್ಟನ್ನು ಕೈನಲ್ಲಿ ಇಟ್ಕೊಂಡು ಅದಕ್ಕೊಂದು ಕಂಪ್ನಿ ಅಂತ ಬಿಲ್ಡ್ ಮಾಡಿ ಅದನ್ನು ಮುಂದಕ್ಕೆ ತರುವಂಥ ಕೆಲಸಗಳನ್ನು ಮಾಡ್ಬೋದು. ಸೊ BCA ಅಂತ ಬಂದಾಗ BCAನಲ್ಲಿ ಅಷ್ಟೇ ಅವರು ಯಾವ ರೀತಿಯಾಗಿ ಟೆಕ್ನಾಲಜಿಕಲ್ ಓರಿಯೆಂಟೆಡ್ ಸಾಫ್ಟ್ವೇರನ್ನು ಬಿಲ್ಡ್ ಮಾಡ್ಬೋದು, ಇಫ್ ದೇ ಆರ್ ರಿಯಲಿ ಸ್ಕಿಲ್ಡ್, ಅವ್ರ ಕೈಯಲ್ಲಿ ಬಿಲ್ಡ್ ಮಾಡಲಿಕ್ಕಾಗತ್ತಾ, ಅದನ್ನು ಬಿಸ್ನೆಸ್ ಆಗಿ ಹೇಗೆ ಕನ್ವರ್ಟ್ ಮಾಡ್ಕೊಳ್ಬೋದು ಅನ್ನೋದನ್ನೆಲ್ಲ ನೋಡ್ಬೋದು. ಕೆಲವೊಬ್ಬರು ಸ್ಟೂಡೆಂಟ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ BScನ ಮಾಡ್ಕೊಳ್ತಾ ಇರ್ತಾರೆ, ಯಾವ ಕಂಪ್ನಿನಲ್ಲಿ ನನಗೆ ಸಾಕಷ್ಟು ಸ್ಕೋಪ್ ಇದೆ, ನನ್ನ ಸ್ಕಿಲ್ಸ್ಗೆ ಸ್ಕೋಪ್ ಇದೆ, ಸೊ ಇದರ ಜೊತೆಗೆ MBAನ ಮಾಡಿದಾಗ ನನಗೆ ಫೈನಾನ್ಸ್ ಬಗ್ಗೆ ನಾಲೆಡ್ಜ್ ಇರುತ್ತೆ, ಅಕೌಂಟಿಂಗ್ ಬಗ್ಗೆ ನಾಲೆಡ್ಜ್ ಇರುತ್ತೆ, ಯಾವುದಾದ್ರು ಒಂದು ಕಂಪ್ನಿಗೆ ಹೋದಾಗ MBA ಮೂಲಕ BCA ಇದ್ರೂ ಕೂಡ HR ಆಗಿ ಕೂಡ ವರ್ಕ್ ಮಾಡ್ಬೋದು, ಒಬ್ಬ ಸೇಲ್ಸ್ ಹೆಡ್ ಆಗಿ ಕೂಡ ವರ್ಕ್ ಮಾಡ್ಬೋದು, ಒಬ್ಬ ಅಕೌಂಟೆಂಟ್ ಆಗಿ ಕೂಡ ವರ್ಕ್ ಮಾಡ್ಬೋದಾಗುತ್ತೆ. ಆಪರ್ಚುನಿಟೀಸ್ ಈ ಥರ ಸ್ಟೂಡೆಂಟ್ಸ್ಗೆ ಜಾಸ್ತಿ ಇರುತ್ತೆ. ಓಕೆ. BCA ಬೇಸಿಸ್ ಮೇಲೆ ಕೂಡ ವರ್ಕ್ ಮಾಡ್ಬೋದು, MBA ಬೇಸಿಸ್ ಮೇಲೆ ಕೂಡ ಅವರು ವರ್ಕ್ ಮಾಡ್ಬೋದಾಗುತ್ತೆ. ಅದರ್ವೈಸ್ BCom BBA ವಾಟ್ ನೆಕ್ಸ್ಟ್ ಅಂತ ಕ್ವಶನ್ ಮಾಡಿದ್ರೆ ಇಟ್ ಈಸ್ MBA. MBAಗೆ ಸ್ಕೋಪ್ ಜಾಸ್ತಿ ಇದೆ ಕಂಪೇರ್ ಟು ಎನಿ ಅದರ್ ಪೋಸ್ಟ್ ಗ್ರಾಜುಯೇಷನ್ಸ್ ಓಕೆ ಟುಡೇ. ಸರ್. ಅಂದ್ರೆ ಈಗ ಸ್ಕೋಪ್ ಜಾಸ್ತಿ ಇದೆ ಅಂತ ಹೇಳ್ತಿದ್ರಿ. ಸೊ MBA ಬರೋಕಿನ ಮುಂಚೆ ಏನಾದ್ರು ಸ್ಕಿಲ್ಸ್‌ಗಳು ಕಲ್ತಿರ್ಬೇಕಾ? MBA ಬರೋದಕ್ಕಿಂತ ಮುಂಚೆ ಅಂದರೆ ನಾನು ಹೇಳಿದ್ನಲ್ಲ ಮಾರ್ಕ್ಸ್ ಇರಬೇಕು. ಸ್ಕಿಲ್ಸ್. ಸ್ಕಿಲ್ ಐ ಮೀನ್ ಈಗ ಒಂದು ಪ್ರಾಡಕ್ಟನ್ನು ಸೆಲ್ ಮಾಡ್ತೀನಿ ಅಂತಂದರೆ ಹೇಗೆ ಆ ಪ್ರಾಡಕ್ಟನ್ನು ಸೆಲ್ ಮಾಡ್ಬೋದು. ಸೇಲ್ಸ್ ಈಸ್ ನಾಟ್ ಎಟ್ ಆಲ್ ಅ ಚೈಲ್ಡ್ಸ್ ಪ್ಲೇ. ಯಾವುದೋ ಒಂದು ಪ್ರಾಡಕ್ಟನ್ನು ನಾನು ಮಾರಾಟ ಮಾಡ್ತೀನಿ ಅಂದರೆ ಅದು ಈಸಿಯಾಗಿರುವಂಥ ಕೆಲಸ ಅಲ್ವೇ ಅಲ್ಲ. ಸೊ ಆ ಥರ ಮಾರಾಟ ಮಾಡ್ತೀನಿ ಅಂತಂದರೆ ಜನರ ಹತ್ರ ಹೇಗೆ ನಾನು ಮಾತಾಡಬೇಕು ಅನ್ನೋ ಒಂದು ಕೆಪಾಸಿಟಿ ಆ ವ್ಯಕ್ತಿಗೆ ಇರಬೇಕಾಗತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ಅವ್ರು ವರ್ಕ್ ಮಾಡ್ತಿದ್ದಾರೆ, ಅವರ ಸಾಫ್ಟ್ ಸ್ಕಿಲ್ಸ್ ಮೇಲೆ ಅವರು ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ದೇ ಆರ್ ರೆಡಿ ಫಾರ್ ಡೂಯಿಂಗ್ ದರ್ MBA ಅಂತಲೇ ಹೇಳ್ಬೋದು. ಎಸ್. ಸೊ ಈಗ ಒಂದು ಕಾರ್ಪೊರೇಟ್ ಲೈಫಲ್ಲಿ ಕಮ್ಯುನಿಕೇಶನ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ. ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟು. ಲೈಫಲ್ಲೇ ನಮಗೆ ಮಾತಾಡೋದು ಬೇಕು. ಸೊ ಈಗ MBA ಅಲ್ಲಾಗಲಿ, ಈಗ ಕನ್ಸ್ಯೂಮರ್
ಹ್ಮ್. ಹಂಗೆ ನಾವು ಸಪೋರ್ಟ್ ಕೊಡಬೇಕು, ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಬೇಕು. ಸೊ ಅದು ಎಷ್ಟು ಮುಖ್ಯ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಅದಿಲ್ಲದೆ ಏನು ಇಲ್ವೇ ಇಲ್ವಲ್ಲ ಮೇಡಮ್. ಆ, ಕಮ್ಯುನಿಕೇಶನ್ ಇಲ್ಲ ಅಂತ ಹೇಳಿದ್ರೆ ಇಂಟರ್ವ್ಯೂನೇ ಕ್ರ್ಯಾಕ್ ಮಾಡ್ಲಿಕ್ಕಾಗಲ್ಲ. ಇಂಟರ್ವ್ಯೂ ಕ್ರ್ಯಾಕ್ ಮಾಡಿಲ್ಲ ಅಂತಂದ್ರೆ ಸಂಬಳ ಹೇಗೆ ಇಳಿಸ್ಕೊಳ್ತಾನೆ ಒಬ್ಬ ವ್ಯಕ್ತಿ. ಸೊ ಜನರ ಹತ್ರ ಹೇಗೆ ಮಾತಾಡ್ತೀವಿ, ನೀವು ಯಾವುದೇ ಒಂದು ಕಂಪ್ನಿಯನ್ನ ತಗೊಳ್ಳಿ, ನಿಮ್ಮ ಹೈಯರ್ ಅಥಾರಿಟಿ ಹತ್ರ ನೀವು ಹೇಗೆ ಮಾತಾಡ್ತಿದ್ದೀರಿ, ನಿಮ್ಮ ಸಬಾರ್ಡಿನೇಟ್ಸ್ ಹತ್ರ ಹೇಗೆ ನೀವು ಮಾತಾಡ್ತೀರಿ, ಮತ್ತೆ ಆಫೀಸ್ನಲ್ಲಿರುವಂಥ ಏನಂತ ಹೇಳ್ಬೋದು, ಪಾಲಿಟಿಕ್ಸ್ ಅಂತಲೇ ನಾವು ಕರಿಬೋದು. ಸೊ ಆಫೀಸ್ ಪಾಲಿಟಿಕ್ಸನ್ನು ಹೇಗೆ ಹ್ಯಾಂಡಲ್ ಮಾಡ್ತೀವಿ, ಬಿಕಾಸ್ ಇಟ್ ಈಸ್ ಅ ಓಪನ್ ಸೀಕ್ರೆಟ್, ನಾವು ಅದನ್ನು Yes, sir. ಮುಚ್ಚಿಟ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಅವರು ಒಬ್ಬ ನೀವೇ ನೋಡ್ಬೋದು ಸ್ಟೂಡೆಂಟ್ಸ್ ಎಲ್ಲ 95 ಮಾರ್ಕ್ಸ್. ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಹಾಕ್ಬಿಡ್ತಾರೆ. ಹೌದು. ಹಂಗೆ ಅಂದ್ರೆ ಸಿಂಟ್ಯಾಕ್ಸ್ ಹಿಡಿಬೇಕು, ಬಕೆಟ್ ಹಿಡಿಬೇಕು ಅಂತೆಲ್ಲ. ಯಾಕೆ ಸೋಷಿಯಲ್ ಮೀಡಿಯಾ ತುಂಬಾ ಒಂದು ಪವರ್ಫುಲ್ ಒಂದು ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ, ಸೊ ಅದ್ರಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ. ಇದ್ರ ಮಾಡಿದ್ರೆ ಮಕ್ಳಿಗೆ ಅದು ಬೇಗ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತಾರೆ, ಹಿಂಗೆ ಮಾಡ್ಬೇಕು ಅನ್ನೋದು. ಹೌದು. ಬಟ್ ಹಂಗೆ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇಂದ ಹ್ಮ್. ಯಾಕೆ ಆ ಒಂದು ಸಿಚುವೇಶನ್ ಅಲ್ಲಿದೆ, ಹ್ಮ್. ನೀವು ನಿಮ್ಮ ಕೆಲಸ ಚೆನ್ನಾಗಿ ಮಾಡ್ತಿದ್ದೀನಿ ಅಂತಂದ್ರೆ ಬೇರೆಯವ್ರಿಗೆ ಯಾಕೆ ನೀವು ಎದುರ್ಕೊಳ್ಬೇಕಾಗುತ್ತೆ. Yes. ಸೊ ಅದಕ್ಕೆ ನಾನು ಹೇಳೋದು ಸ್ಕಿಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನಾವು ಹೇಗೆ ಮಾತಾಡ್ತೀವಿ, ನಾವು ನಮ್ಮ ಕೆಲಸ ಮಾಡೋದ್ರ ಮೂಲಕ ನಾವು ತೋರಿಸ್ಕೊಳ್ತೀವಿ ಅಂತ ಹೇಳಿದಾಗ ಪಾಲಿಟಿಕ್ಸ್ ಅನ್ನೋದು ಕ್ವಶನ್ನೇ ಬರೋದಿಲ್ಲ ಅಲ್ಲಿಗೆ. ಓಕೆ, ಸೊ ಆ ಥರ ನಾವು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಕಮ್ಯುನಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ನನ್ನ ಹತ್ರ ಇರುವಂಥ ಐಡಿಯಾನ ನನ್ನ ಪಕ್ಕದಲ್ಲಿ ನನ್ನ ಕೊಲಿಗ್ ನಾನು ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನನ್ನ ಐಡಿಯಾನ ಕಮ್ಯುನಿಕೇಟ್ ಮಾಡೋದು ಹೇಗೆ ಅಂತ ಗೊತ್ತಿರಬೇಕಾಗುತ್ತೆ. ಹೌದು. ಸೊ ದಟ್ ಈಸ್ ವೇರ್ ವಿ ನೀಡ್ ಟು ಫೋಕಸ್ ಅಬೌಟ್. ಆ್ಯಂಡ್ ಈಗ ನಾವು ಫೈನಲ್ ಸ್ಟೇಜ್ ಆಫ್ ಇಂಟರ್ವ್ಯೂ ಅಂತ ಬಂದಾಗ ಸ್ಯಾಲರಿ ಡಿಸ್ಕಷನ್ನೇ ಅಲ್ಲಿ ನಡೆಯುವಂಥದ್ದು. ನಿಮಗೆ ಪ್ರಾಪರ್ ಕಮ್ಯುನಿಕೇಷನ್ ಇಲ್ಲ, ನಿನಗೆ ಯಾಕೆ 25,000 ರೂಪಾಯಿ ಸಂಬಳ ಕೊಡಬೇಕು ಅಂತ ಕಂಪ್ನಿನವ್ರು ಕೇಳಿದಾಗ ನೀವೇನು ಉತ್ತರ ಕೊಡ್ತೀರಿ? ಯು ಶುಡ್ ನಾಟ್ ಗೋ ಬ್ಲ್ಯಾಂಕ್ ದೇರ್. ಸೊ ಹೇಗೆ ನೀವು ಡಿಪ್ಲೊಮ್ಯಾಟಿಕ್ ಆಗಿ ನಿಮ್ಮ ಒಂದು ನಂಬರನ್ನು ಕಮ್ಯುನಿಕೇಟ್ ಮಾಡ್ತೀರಿ, ನೋ ಐ ವರ್ತ್ ಮೋರ್ ದೆನ್ 25,000 ಅಂತ ನೀವು ಹೇಗೆ ಡಿಕ್ಲೇರ್ ಮಾಡ್ಕೊಳ್ತೀರಿ. ಸೊ ಅದನ್ನು ಡಿಕ್ಲೇರ್ ಮಾಡ್ಕೊಳ್ಳೋದಕ್ಕಾದ್ರೂ ಕೂಡ ನಿಮಗೆ ಮಾತಾಡೋದಕ್ಕೆ ಗೊತ್ತಾಗಬೇಕಾಗತ್ತೆ. ಸೊ ದಟ್ ಈಸ್ ವೈ ಕಮ್ಯುನಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ತುಂಬ ಜನ ಕ್ಲೈಂಟ್ಸ್ಗಳನ್ನು ಮೀಟ್ ಮಾಡ್ತಾರೆ ಸ್ಟೂಡೆಂಟ್ಸು ಒನ್ಸ್ ದೇ ಹ್ಯಾವ್ ಕಂಪ್ಲೀಟೆಡ್ ದೇರ್ MBA. ಕಂಪ್ನಿನಲ್ಲಿ ವರ್ಕ್ ಮಾಡಿದಾಗ ಕ್ಲೈಂಟ್ಸನ್ನು ಹೇಗೆ ಡೀಲ್ ಮಾಡ್ತಾರೆ. ಸೊ ಅವ್ರ ಪ್ರೊಫೆಷ್ನಲ್ ಗ್ರೋತ್ನಲ್ಲಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ತುಂಬ ಜನ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳನ್ನು ಅಥವಾ ಬಿಸ್ನೆಸ್ ಟೈಕೂನ್ಸ್ಗಳನ್ನು ಅವ್ರು ಮೀಟ್ ಮಾಡ್ತಾರೆ. ಹೌ ಡು ದೇ ಡೀಲ್ ವಿತ್ ದೆಮ್? ಈಗ ಸಪೋಸ್ ನಾಳೆ ದಿನ ನೀವು ಯಾವುದೋ ಒಂದು ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ರಿ, ಅಂಬಾನಿ ಅವ್ರು ಕಾಲ್ ಮಾಡ್ತಾರೆ ನಿಮ್ಗೆ, ಅವ್ರ ಜೊತೆ ನೀವು ಟಾಕ್ ಅಂದರೆ ಮೀಟಿಂಗ್ ಮಾಡಬೇಕಾಗತ್ತೆ. ಹೌ ಡು ಯು ಸ್ಪೀಕ್ ವಿತ್ ಹಿಮ್? ಸೊ MBA ಅಂತಂದರೆ ಇದಕ್ಕೆಲ್ಲ ಕೂಡ ನಿಮ್ಗೊಂದು ಫೌಂಡೇಶನನ್ನು ಕೊಡುತ್ತೆ, ಯಾಕೆ ನೀವು ಕಮ್ಯುನಿಕೇಷನನ್ನು ಕಲ್ತ್ಕೊಳ್ಬೇಕು ಅಂತ. ಎಷ್ಟು ಥರ ಕಮ್ಯುನಿಕೇಷನ್ ಇದೆ, ವರ್ಬಲ್ ಕಮ್ಯುನಿಕೇಷನ್, ನಾನ್ ವರ್ಬಲ್ ಕಮ್ಯುನಿಕೇಷನ್, ಬಾಡಿ ಲ್ಯಾಂಗ್ವೇಜ್ ಎಲ್ಲವನ್ನು ಕೂಡ MBA ಕಲಿಸ್ಕೊಡುತ್ತೆ. ಬಟ್ ಕಲ್ತ್ಕೊಳ್ಳೋದಕ್ಕೆ ನೀವು ತಯಾರಾಗಿರ್ಬೇಕು. ಓಕೆ ಸರ್, ಈಗ MBA ಮುಗ್ದಿದ ತಕ್ಷಣ ಫಸ್ಟ್ ಸ್ಯಾಲ್ರಿ ಎಷ್ಟು ಸಿಗ್ಬೋದು? ಇಟ್ ಡಿಪೆಂಡ್ಸ್ ಮೇಡಮ್. ನಿಮ್ಮ ಸ್ಕಿಲ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸೊ ಇವತ್ತಿನ ಕಾರ್ಪೊರೇಟ್ ಸ್ಟೈಲನ್ನು ನಾವು ನೋಡ್ಕೊಳ್ಳೋದಾದರೆ 15,000 ಸ್ಟಾರ್ಟ್ ಆಗ್ಬೋದು. ಓಪನ್ ನಂಬರ್ ಇಟ್ ಇಸ್. ಇಲ್ಲಿ 10 to 15,000 ಸ್ಟಾರ್ಟ್ ಆಗುತ್ತೆ. ಬಟ್ ಯು ಶುಡ್ ಬಿ ಇನ್ ಅ ಪೊಸಿಷನ್, ನೀವು ಅದು ವರ್ತಿದೆಯಾ ನಿಮ್ಗದು, ಅಥವಾ ನಿಮಗೆ ಮತ್ತಷ್ಟು ಬೇರೆ ಯಾವ್ದಾದ್ರು ಕೆರಿಯರ್ ಆಪರ್ಚುನಿಟಿ ಸಿಗುತ್ತಾ ಬೇಸ್ಡ್ ಆನ್ ಯುವರ್ ಸ್ಕಿಲ್, ಅದ್ರ ಮೇಲೆ ನೀವು ವರ್ಕ್ ಮಾಡಬೇಕಾಗತ್ತೆ. ಆ್ಯಂಡ್ ಅಲ್ಲಿಂದ ನೀವು ಸ್ಟಾರ್ಟ್ ಮಾಡ್ಕೊಳ್ಬೋದು. ದಿಸ್ ದ ಓಪನ್ ನಂಬರ್. ಓಪನ್ ಆಗಿರ್ಬೋದು 10 to 15,000 ಈಸಿಯಾಗಿ ನೀವು ಒಪ್ಕೊಳ್ಬೋದು. ನೀವು ಯಾವುದೇ ಒಂದು ಕಾಲೇಜ್ನಲ್ಲಿ ಓದಿ, ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ನಲ್ಲಿ ಓದಿ, ನಿಮಗೆ ಸಂಬಳ ಅಂತ ಸಿಗೋದು 10 to 15,000. ಇಫ್ ಯು ಆರ್ ರಿಯಲಿ ಸ್ಕಿಲ್ಡ್, ಈಸಿಯಾಗಿ 20,000 ರುಪೀಸನ್ನು ನೀವು ಮನೆಗೆ ತೊಗೊಂಡು ಹೋಗ್ಬೋದು. ಆ್ಯಂಡ್ ನಾಟ್ ಮೋರ್ ದ್ಯಾನ್ ದ್ಯಾಟ್. ರಿಯಲಿ ಸ್ಕಿಲ್ ಇನ್ನೂ ಜಾಸ್ತಿ ಸಂಬಳ ಬೇಕು ಅಂದರೆ ಇಟ್ ಡಿಪೆಂಡ್ಸ್ ಆನ್ ಯುವರ್ ಸ್ಕಿಲ್. ಓಕೆ. ಓಕೆ ಸರ್, ಈಗ ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂದ್ರೆ, ಇವಾಗ ಟೈರ್ 2, ಟೈರ್ 3 ವಿದ್ಯಾರ್ಥಿಗಳು ಇಂಗ್ಲಿಷ್ ಮತ್ತು ಕಾನ್ಫಿಡೆನ್ಸ್ ಹೆಚ್ಚಿಸಲು ಯಾವ ಒಂದು ನೀವು ಅವ್ರ ಮೇಲೆ ಪ್ರಭಾವ ಬೀರ್ತೀರಿ? ಹೇಗೆ? Okay. ಅವ್ರು ಹೆಂಗೆ ಕಾನ್ಫಿಡೆಂಟ್ ಆಗಿರಬೇಕು? ಹೇಗೆ ಕಾನ್ಫಿಡೆಂಟ್ ಆಗಿರಬೇಕು ಅಂತಂದರೆ ಅಬ್ಸರ್ವೇಷನ್, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಯಾವುದೇ ಒಬ್ಬ ಪ್ರೊಫೆಸರ್ ನಿಮ್ಮ ಮುಂದೆ ಬಂದು ನಿಂತ್ಕೊಂಡು ಪಾಠವನ್ನು ಹೇಳ್ಕೊಡ್ಬೇಕಾದ್ರೆ ನಿಮಗೆ, ಅಥವಾ ನಿಮಗೆ ಯಾವುದೋ ಒಂದು ಕೇಸ್ ಸ್ಟಡಿ ಮೂಲಕ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ಹೇಳಿದ್ದಾರೆ ಅಂದಾಗ, ಅವರು ಯಾವ ರೀತಿಯಾಗಿ ಪಾಠಗಳನ್ನು ಹೇಳ್ಕೊಡ್ತಾ ಇದ್ದಾರೆ, ಹೇಗೆ ಕಲ್ತ್ಕೊಳ್ಬೇಕು ಅಂತ ಹೇಳಿದ್ರೆ ಅಬ್ಸರ್ವೇಷನ್ನ ಮೂಲಕ. ಯಾವ ವರ್ಡ್ಸನ್ನು ಅವ್ರು ಯೂಸ್ ಮಾಡ್ತಾ ಇದ್ದಾರೆ, ಅವರು ಬಳಸಿರುವಂಥ ಒಂದು ಸೆಂಟೆನ್ಸ್ಗೆ ಇರುವಂಥ ಮೀನಿಂಗ್ ಏನು, ನೀವು ಅದನ್ನು ಮನಸ್ಸಿನಲ್ಲಿ ಅನುವಾದ ಮಾಡ್ಕೊಳ್ಬೇಕು. ಅಬ್ಸರ್ವೇಷನ್ ಅಂತ ಹೇಳಿ ಕರಿತೀವಿ. ಜೊತೆಗೆ ನಿಮ್ಮ ಕಾಲೇಜಿಂದ ಬೇರೆ ಕಾಲೇಜ್ಗೆ ಹೋಗಿ ಯಾವುದಾದ್ರು ಈವೆಂಟ್ನ ಅಟೆಂಡ್ ಮಾಡೋದಕ್ಕೆ ಹೇಳಿದ್ರೆ ಮುಂದೆ ಬಂದು ಮೊದಲು ಹೋಗಿ ಬೇರೆ ಕಾಲೇಜ್ ಹೇಗಿದೆ ಅನ್ನೋದನ್ನ ನೋಡಿ, ಬೇರೆ ಕಾಲೇಜ್ನಲ್ಲಿ ಸ್ಟೂಡೆಂಟ್ಸ್ ಹೇಗಿದ್ದಾರೆ, ಹೇಗೆ ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡಿದ್ದಾರೆ ಅಬ್ಸರ್ವ್ ಮಾಡಿ. ಅದರ ಜೊತೆಗೆ ಸಾಕಷ್ಟು ಪುಸ್ತಕಗಳನ್ನು ನೀವು ಓದಬೇಕಾಗತ್ತೆ. ನೀವು ಸ್ಟ್ಯಾಟಿಸ್ಟಿಕ್ಸ್ನ ನೋಡೋದಾದರೆ, ಒಬ್ಬ ವ್ಯಕ್ತಿ ತುಂಬಾ ಸಂಪಾದನೆಯನ್ನು ಮಾಡ್ತಿದ್ದಾರೆ, ತುಂಬಾ ಬೇರೆ ಬೇರೆ ಬಿಸ್ನೆಸ್ಗಳನ್ನು ನಡೆಸ್ತಿದ್ದಾರೆ ಅಂತ ಹೇಳಿದ್ರೆ,
ಆ ವ್ಯಕ್ತಿ ಪ್ರತಿ ವರ್ಷ 55 ಸೆಲ್ಫ್ ಹೆಲ್ಪ್ ಬುಕ್ಗಳನ್ನು ಓದ್ತಾ ಇದ್ದಾರೆ ಅಂತ ಅರ್ಥ. ಸೆಲ್ಫ್ ಹೆಲ್ಪ್ ಬುಕ್ ಫಾರ್ ಎಕ್ಸಾಂಪಲ್ ಅಟಾಮಿಕ್ ಹ್ಯಾಬಿಟ್ಸ್ ಅನ್ನೋ ಒಂದು ಪುಸ್ತಕ ಇದೆ, ತುಂಬಾನೇ ಪಾಪ್ಯುಲರ್ ಆಗಿರುವಂಥ ಪುಸ್ತಕ. ಈ ರೀತಿಯಾದಂಥ ಪುಸ್ತಕಗಳು ಮತ್ತೆ ರಾಬರ್ಟ್ ಕಿಯೋಸಾಕಿ ಅವ್ರು ಬರೆದಿರುವಂಥ ರಿಚ್ ಡ್ಯಾಡ್ ಪೂರ್ ಡ್ಯಾಡ್, ಮತ್ತೆ ಜಾಪನೀಸ್ ಸ್ಟೈಲಿಂದ ಬಂದಿರುವಂಥ ಒಂದು ಪುಸ್ತಕ ಇಕಿಗಾಯ್. ಈ ಎಲ್ಲ ಪುಸ್ತಕಗಳನ್ನ ಸ್ಟೂಡೆಂಟ್ಸ್ಗಳು ಇವತ್ತು ಓದ್ತಾ ಇದ್ದಾರೆ. ಈ ಪುಸ್ತಕಗಳನ್ನ ಓದೋದರ ಮೂಲಕ ಅವರು ಅವರ ಕಮ್ಯುನಿಕೇಷನ್ ಮೇಲೆ ಫೋಕಸ್ ಅನ್ನ ಮಾಡ್ಬೋದು. ಆ್ಯಂಡ್ ಅವ್ರ ಮನಸ್ಸಿನಲ್ಲಿರುವಂಥ ಭಯಗಳು ಮತ್ತು ಕುತೂಹಲಗಳನ್ನು ಅವ್ರು ಎಕ್ಸ್ಪ್ಲೋರ್ ಮಾಡ್ಕೊಳ್ಬೋದು. ಭಯಗಳಿಗೆ ಒಂದು ಸೊಲ್ಯೂಷನನ್ನು ತಂದುಕೊಳ್ಬೋದು, ಕುತೂಹಲಗಳಿಗೆ ಉತ್ತರಗಳನ್ನು ಅವರು ಕಂಡುಕೊಳ್ಬೋದು. ಸಿಕ್ಕಾಪಟ್ಟೆ ಓದ್ಕೊಳ್ಬೇಕಾಗತ್ತೆ MBA ಮಾಡುವಂಥ ಡ್ಯೂರೇಷನಲ್ಲಿ. ಎಷ್ಟು ಓದ್ಕೊಳ್ತಾರೆ ಅವ್ರಿಗೆ ಅಷ್ಟು ಒಳ್ಳೆ ಕಾನ್ಫಿಡೆನ್ಸನ್ನು ಅವರು ಡೆವಲಪ್ ಮಾಡ್ಕೊಳ್ತಾರೆ, ಅಷ್ಟೇ ವಿಷಯಗಳನ್ನು ತಿಳ್ಕೊಳ್ತಾರೆ. ಆ್ಯಂಡ್ ಈ ಎಲ್ಲ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರ ಮುಂದೆ ಯಾವುದೇ ಒಂದು ಕೆಲಸ ಮಾಡೋದಕ್ಕೆ ಹೋಗಲಿ ಅವರು ಎಲ್ಲಿ ಕೂಡ ನಿಂತ್ಕೊಳ್ಳೋದಿಲ್ಲ. ಓಕೆ ಸಕ್ಸಸ್ ಕಡೆಗೆ ಮಾತ್ರ ಫೋಕಸ್ ಆಗಿ ಅಲ್ಲಿ ಮಾತ್ರ ನಡ್ಕೊಂಡು ಹೋಗ್ತಾರೆ. ಸೂಪರ್ ಸರ್. ಈಗ MBA ಸಿಗೋಕ್ಕಿಂತ ಮುಂಚೆ ಏನೆಲ್ಲ ಒಂದು ಬೇಸಿಕ್ ಟೂಲ್ಸ್ನ ಕಲ್ತಿರ್ಬೇಕು ಮಕ್ಕಳು ವಿದ್ಯಾರ್ಥಿಗಳು? ಬೇಸಿಕ್ ಎಕ್ಸೆಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. MS ಆಫೀಸಿಂದ ಯಾವ ಸಾಫ್ಟ್ವೇರ್ ಇದೆ, ಫಾರ್ ಎಕ್ಸಾಂಪಲ್ ಬೇಸಿಕ್ ಸಾಫ್ಟ್ವೇರ್ MS ವರ್ಡ್ ಹೇಗೆ ಯೂಸ್ ಮಾಡಬೇಕು ಗೊತ್ತಿರಬೇಕು, MS ಎಕ್ಸೆಲ್ ಹೇಗೆ ಯೂಸ್ ಮಾಡಬೇಕು ಗೊತ್ತಿರಬೇಕು, ಮತ್ತು MS ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸನ್ನು ಹೇಗೆ ಮಾಡಬೇಕು, ಈ ಥರ ಬೇಸಿಕ್ ನಾಲೆಡ್ಜ್ ಅವ್ರಿಗೆ ಗೊತ್ತಾಗಬೇಕಾಗತ್ತೆ. ಅದ್ರ ಜೊತೆಗೆ ಟೈಪಿಂಗ್ ನಾಲೆಡ್ಜು ತುಂಬಾ ಇರಬೇಕಾಗತ್ತೆ ಅವ್ರಿಗೆ. ಟೈಪ್ ಮಾಡುವಂಥದ್ದು, QWERTY ಕೀಪ್ಯಾಡ್ನ ಮೂಲಕ ಟೈಪ್ ಮಾಡುವಂಥದ್ದು. ಸೊ ಈ ಒಂದು ಬೇಸಿಕ್ ನಾಲೆಡ್ಜ್ ಅವ್ರಿಗೆ ಇರಬೇಕಾಗತ್ತೆ. ಇಷ್ಟಿದ್ರೆ ಇನ್ನು ಮಿಕ್ಕಿದ್ನೆಲ್ಲ ನಾವು ಟೇಕ್ ಕೇರ್ ಮಾಡ್ತೀವಿ. ಓಕೆ ಓಕೆ ಸರ್. ಈಗ ಇವಾಗ MBA ಮುಗಿದ ತಕ್ಷಣ ದೊಡ್ಡ ದೊಡ್ಡ ಜಾಬ್ಗಳು, ದೊಡ್ಡ ದೊಡ್ಡ ಅವಕಾಶ ಸಿಗೋದಿಲ್ಲ. ಸೊ ಆ ಟೈಮಲ್ಲಿ ಇಂಟರ್ನ್ಶಿಪ್ಪು, ಪ್ರಾಜೆಕ್ಟ್ಗಳು ಅಂದರೆ ವಿದ್ಯಾರ್ಥಿಗಳು 6 ತಿಂಗಳು ಫ್ರೀಯಾಗಿ ಮಾಡಿ ಅವರು ಮೂಡ್ ಅಪ್ಸೆಟ್ ಮಾಡ್ಕೊಂಡ್ಬಿಡ್ತಾರೆ. ಈ ಕೆಲಸನೇ ಬೇಡ, ಜೀವನನೇ ಬೇಡ ಅಂತ. ಸೊ ಆ ಒಂದು ಸಂದರ್ಭದಲ್ಲಿ ಅವ್ರು ಯಾವ ಯಾವ ಥರದ ಇಂಟರ್ನ್ಶಿಪ್ಪು, ಯಾವ ಥರದ ಪ್ರಾಜೆಕ್ಟ್ಗಳು ಮಾಡಬೇಕು? ಎಸ್. ಸೊ ಇಂಟರ್ನ್ಶಿಪ್ ಮತ್ತು ಪ್ರಾಜೆಕ್ಟ್ ಅಂತ ಎಲ್ಲ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಜನರಲಿ MBA ಹೇಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಸೊ MBA ಇರುವಂಥದ್ದು 4 ಸೆಮಿಸ್ಟರ್ಸ್. ಸೊ ಫಸ್ಟ್ ಸೆಮಿಸ್ಟರ್ ಮತ್ತು ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಪಾಸಿಬಲ್ ಸ್ಪೆಷಲೈಸೇಷನ್ ಏನೇನು ಬರುತ್ತೆ ಎಲ್ಲದ್ರ ಬಗ್ಗೆನೂ ಸಬ್ಜೆಕ್ಟ್ಸ್ ಇರುತ್ತೆ ಅವ್ರಿಗೆ. ಓಕೆ. ಸೊ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ರಿಲೇಟ್ ಆಗಿರುವಂಥದ್ದು ಜನರಲ್ ಮ್ಯಾನೇಜ್ಮೆಂಟ್ನ ಬಗ್ಗೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಆರ್ಗನೈಸೇಷನಲ್ ಬಿಹೇವಿಯರ್ ಅಂತ ಬರುತ್ತೆ, ಜೊತೆಗೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಬರುತ್ತೆ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಬರುತ್ತೆ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬರುತ್ತೆ, ಅಕೌಂಟಿಂಗ್ ಮ್ಯಾನೇಜ್ಮೆಂಟ್ ಬರುತ್ತೆ, ಲಾಜಿಸ್ಟಿಕ್ಸ್ ಆ್ಯಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಬರುತ್ತೆ, ಮತ್ತು ಬಿಸ್ನೆಸ್ ಅನಾಲಿಟಿಕ್ಸ್ ಬಗ್ಗೆ ನಾವು ಡಿಸ್ಕಷನನ್ನು ಮಾಡಿರ್ತೀವಿ. ಸೊ 1 ವರ್ಷ ಎಲ್ಲ ಸಬ್ಜೆಕ್ಟ್ಗಳ ಮೇಲೆ ಕೂಡ ಅವ್ರಿಗೆ ಬೆಳಕನ್ನು ಚೆಲ್ಲಿರ್ತೀವಿ. ಸೊ ಸೆಕೆಂಡ್ ಇಯರ್ಗೆ ಅವ್ರು ಎಂಟ್ರ್ ಆದಾಗ, ಅಂದರೆ ಥರ್ಡ್ ಸೆಮಿಸ್ಟರ್ಗೆ ಎಂಟ್ರ್ ಆದಾಗ ಅವರು ಸ್ಪೆಷಲೈಸೇಷನನ್ನು ಆಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾವ ಸ್ಪೆಷಲೈಸೇಷನನ್ನು ಆ ವ್ಯಕ್ತಿ ತೊಗೊಳ್ಬೇಕು, ಮಾರ್ಕೆಟಿಂಗ್ ಮಾಡಬೇಕಾ, ಹ್ಯೂಮನ್ ರಿಸೋರ್ಸ್ ಮಾಡಬೇಕಾ, ಫೈನಾನ್ಸ್ ಮಾಡಬೇಕಾ, ಅಕೌಂಟಿಂಗ್ ಮಾಡಬೇಕಾ, ಅಥವಾ ಲಾಜಿಸ್ಟಿಕ್ಸ್ ಮಾಡಬೇಕಾ, ಬಿಸ್ನೆಸ್ ಅನಾಲಿಟಿಕ್ಸ್ ಮಾಡಬೇಕಾ, ತುಂಬಾ ಆಪ್ಷನ್ ಇದೆ. ಇವತ್ತಿನ ದಿನದಲ್ಲಿ MBAಗೆ ಸಿಕ್ಕಾಪಟ್ಟೆ ಸ್ಪೆಷಲೈಸೇಷನ್ದು ಆಪ್ಷನ್ಸ್ ಬರುತ್ತೆ. ಸೊ ಅದರಲ್ಲಿ ಸ್ಟೂಡೆಂಟ್ಸು ಫಸ್ಟ್ ಸೆಮ್ಮಿಂದನೇ ತಿಳ್ಕೊಳ್ಬೇಕಾಗತ್ತೆ, ಹೌದು ಈ ಸಬ್ಜೆಕ್ಟ್ ನನಗೆ ಇಂಟ್ರೆಸ್ಟಿಂಗ್ ಆಗಿದೆ, ಈ ಸಬ್ಜೆಕ್ಟ್ ಮೇಲೇ ನಾನು ಥರ್ಡ್ ಸೆಮಿಸ್ಟರ್ಗೆ ಹೋದಾಗ ಸ್ಪೆಷಲೈಸೇಷನನ್ನು ಆಪ್ಟ್ ಮಾಡ್ಕೊಳ್ತೀನಿ. ಸೊ ಈ ಒಂದು ವಿಷಯದ ಬಗ್ಗೆ ಅವರು ಕಾನ್ಸಂಟ್ರೇಟ್ ಮಾಡಿದ್ರು ಅಂತ ಹೇಳಿದ್ರೆ, ಅವ್ರು ಕಂಪ್ಲೀಟಾಗಿ ಫೋಕಸ್ಡ್ ಆಗಿ ಅದೇ ಸಬ್ಜೆಕ್ಟ್ ಮೇಲೆ ಅವರು ವರ್ಕ್ ಮಾಡಿದಾಗ ಆಪರ್ಚುನಿಟೀಸ್ ಹೊರಗಡೆ ಅವ್ರಿಗೆ ತುಂಬಾ ಓಪನ್ ಅಪ್ ಆಗುತ್ತೆ. ಸೊ ಫಸ್ಟ್ ಸೆಮ್ಮಿಂದನೇ ಅವರು ಯಾವ ಥರ ನಾನು ಕೆರಿಯರನ್ನು ಬಿಲ್ಡ್ ಮಾಡ್ಕೊಳ್ಬೇಕು ಅನ್ನೋದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಸರ್ ಈಗ ಆ, ಯಾವುದೇ ಒಂದು ಕೆಲ್ಸಕ್ಕೆ ಹೋಗ್ಲಿ, ಎಲ್ಲಾರ ಹೋಗ್ಲಿ, ಇವಾಗ ಹ್ಮ್. ಜೀವನದಲ್ಲಿ ಕೆಲಸ ಅನ್ನೋದು ಬಹಳ ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ ಜೀವನದಲ್ಲಿ. ಹೌದು ಸೊ ಆ ಒಂದು ಕೆಲಸ ಸಿಗ್ಬೇಕು ಅಂದ್ರೆ ರೆಸ್ಯೂಮ್ ಫಸ್ಟ್. ಹೌದು ಆ ರೆಸ್ಯೂಮ್ ಅನ್ನ ಯಾವ ತರ ಮಾಡ್ಬೇಕು, ಆ ರೆಸ್ಯೂಮ್ ಅಲ್ಲಿ ಏನೇನ್ ಹೈಲೈಟ್ ಆಗಿರ್ಬೇಕು, ರೆಸ್ಯೂಮ್ ಯಾವ ತರ ಅವರು ಪ್ರಿಪೇರ್ ಮಾಡ್ಕೋಬೇಕು ಸರ್? ಫಸ್ಟು ರೆಸ್ಯೂಮ್ ಅನ್ನೋದು ಯಾಕೆ ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆ. ರೆಸ್ಯೂಮ್ ಯಾಕೆ ಬೇಕು? ಒಬ್ಬ ವ್ಯಕ್ತಿಯ ಬಗ್ಗೆ ಒಂದು ಸಮರಿನ ಹೇಳೋದಕ್ಕೆ ಒಂದು ರೆಸ್ಯೂಮನ್ನು ನಾವು ತಯಾರು ಮಾಡಬೇಕಾಗುತ್ತೆ. ಸೊ ಈ ರೆಕ್ರೂಟ್ಮೆಂಟ್ ಪ್ರಾಸೆಸ್ಸಲ್ಲಿ ಏನಾಗುತ್ತೆ ಅಂತಂದರೆ, ರೆಕ್ರೂಟ್ಮೆಂಟ್ ಈಸ್ ಅಬೌಟ್ ಐಡೆಂಟಿಫೈಯಿಂಗ್ ದ ಟ್ಯಾಲೆಂಟ್ಸ್. ಯಾವ ವ್ಯಕ್ತಿನಲ್ಲಿ ಏನು ಟ್ಯಾಲೆಂಟ್ ಇದೆ ಅನ್ನೋದನ್ನು ನಾವು ಸಂಕ್ಷಿಪ್ತವಾಗಿ ಹೇಳ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ನಾವು ರೆಸ್ಯೂಮ್ ಅಂತ ಬಂದಾಗ ವಿ ಶುಡ್ ನಾಟ್ ಕುಕ್ ಅಪ್ ದ ಸ್ಟೋರೀಸ್. ಅವನೇನೋ ಹಾಕಿದ ಅನ್ಕೊಣೋ, ಇವನೇನೋ ಹಾಕಿದ ಅನ್ಕೊಣೋ, ಅವನೇನೋ ಹಾಕಿದ, ನಾನು ಅದನ್ನೇ ಹಾಕೋತೀನಿ. ದಟ್ ಶುಡ್ ನಾಟ್ ಬಿ ದ ಕೇಸ್. ಜೆನ್ಯೂನ್ ಆಗಿ ಹೇಳ್ಕೊಳ್ಳಿ ನೀವು ಯಾರು ಅಂತ. ಓಕೆ. ಸೊ ನೀವು ಯಾಕೆ ಈ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡಬೇಕು, ಸಮರೈಸ್ ಮಾಡಿ ಹೇಳಿ, ಒಂದು ಪ್ಯಾರಾಗ್ರಾಫ್ನಲ್ಲಿ ಹೇಳಿ. ಇಂಟರ್ನಲ್ ಪರ್ಸನಲ್ ಸ್ಕಿಲ್ ಇದೆ, ಕಮ್ಯುನಿಕೇಷನ್ ಸ್ಕಿಲ್ ಇದೆ, ಅದಿದೆ ಇದಿದೆ ಎಲ್ಲ ಹಾಕ್ಬಿಡೋದು. ಹೋಗಿ ಕೇಳಿದಾಗ ಅಪ್ಕ ನಾಮ್ ಕ್ಯಾ ಹೇ ಅಂತ ಹೇಳಿದಾಗ ಏನು ಸರ್ ಹಂಗಂದ್ರೆ ಅಂತ ಹೇಳ್ತಾರೆ. ಲ್ಯಾಂಗ್ವೇಜಸ್ನ ನೋಡ್ಬೇಕು ನೀವು, 4-5 ಲ್ಯಾಂಗ್ವೇಜಸ್ಗಳು ಹಾಕ್ಬಿಟ್ಟಿರ್ತಾರೆ, ಅದರಲ್ಲಿ 1-2 ಬರುತ್ತೆ ಅಷ್ಟೇ ಹೊರತು ಇನ್ಯಾವುದು ಬರೋದಿಲ್ಲ ಅಲ್ಲಿ. ಸೊ ಈ ರೀತಿಯಾದಂಥ ತಪ್ಪುಗಳನ್ನು ನಾವು ಮಾಡಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ಬೆಂಗಳೂರಂತಹ ಪ್ರದೇಶಗಳಲ್ಲಿ ನಾವಿದ್ದಾಗ 4-5 ಭಾಷೆಗಳನ್ನು ನಾವು ಮಾತಾಡಲೇಬೇಕಾಗತ್ತೆ.
ಇದು ಆ, ಕನ್ನಡ ನಾನು ಸಪೋರ್ಟ್ ಮಾಡ್ತೀನಿ. ಕನ್ನಡ ಗೊತ್ತಿರಲೇಬೇಕು. ನೀವು ಎಲ್ಲಿಂದಾದರೂ ನೀವು ಬನ್ನಿ, ಕನ್ನಡನ ಕಲ್ತ್ಕೊಳ್ಳಿ. ಓಕೆ. ಅದನ್ನು ಜೊತೆಗೆ ಇಂಗ್ಲೀಷನ್ನು ಚೆನ್ನಾಗಿ ಮಾತಾಡೋದು ಕಲ್ತ್ಕೊಳ್ಳಿ. ಇದರ ಜೊತೆಗೆ ಬೆಂಗಳೂರಿನಂಥ ಪ್ರದೇಶದಲ್ಲಿ ಹಿಂದಿ ಮಾತಾಡೋರ ಜನಸಂಖ್ಯೆ ಜಾಸ್ತಿ ಇದೆ. ಸೊ ಆದ ಕಾರಣ ನಾವೇನು ಮಾಡಬೇಕಾಗತ್ತೆ, ಆ ಭಾಷೆಯನ್ನು ಕೂಡ ನಾವು ಕಲ್ತ್ಕೊಳ್ಬೇಕಾಗತ್ತೆ. ಭಾಷೆಗಳನ್ನು ಕಲಿಯೋದೇ ಒಂದು ಸ್ಕಿಲ್ ಆಗೋಗಿದೆ ಇವಾಗ, ರೈಟ್? ಸೊ ಹಂಗಾಗಿ ಭಾಷೆಗಳು ನಮ್ಗೆ ಏನು ಗೊತ್ತಿದೆ ಅಷ್ಟು ಮಾತ್ರ ಇಡಬೇಕು ರೆಸ್ಯೂಮ್ನಲ್ಲಿ. ಮತ್ತು ನಾವು ಎಷ್ಟು ಮಾರ್ಕ್ಸನ್ನು ಸ್ಕೋರ್ ಮಾಡಿದ್ದೀವಿ, 10th ಎಷ್ಟು ಸ್ಕೋರ್ ಇದೆ, ಪಿ ಯು ಸಿನಲ್ಲಿ ಎಷ್ಟು ಸ್ಕೋರ್ ಇದೆ, ಡಿಗ್ರಿನಲ್ಲಿ ಎಷ್ಟು ಸ್ಕೋರ್ ಇದೆ, MBAನಲ್ಲಿ ಎಷ್ಟು ಸ್ಕೋರ್ ಇದೆ. ನಾಳೆ ದಿನ ನಾನು ರೆಸ್ಯೂಮ್ ಕ್ರಿಯೇಟ್ ಮಾಡಿದಾಗ ರೆಸ್ಯೂಮೇನಲ್ಲಿ ಅದನ್ನೇ ನಾನು ಚೆಕ್ ಮಾಡ್ತೀನಿ. 10th ಪಿ ಯು ಸಿನಲ್ಲಿ ಮಾರ್ಕ್ಸ್ ಜಾಸ್ತಿ ತೆಗೆದಿನ ಕಡಿಮೆ ತೆಗೆದಿದ್ದೀನ, ಪಿ ಯು ಸಿಗಿಂತ ಡಿಗ್ರಿನಲ್ಲಿ ಮಾರ್ಕ್ಸ್ ಜಾಸ್ತಿ ತೆಗೆದಿನ ಕಡಿಮೆ ತೆಗೆದಿದ್ದೀನ. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಇಂಟರ್ವ್ಯೂನಲ್ಲಿ ಕ್ವಶನ್ ಕೇಳೋದೇ ಅದು. ಅಲ್ಲಪ್ಪ, ನೀನು 50,000 ಸಂಬಳ ಬೇಕು ಅಂತ ಹಾಕಿದ್ಯಾ, 10th 70 ಮಾರ್ಕ್ಸ್ ತೆಗೆದಿದೆ, 70% ಸ್ಕೋರ್ ಮಾಡಿದೆ, ಪಿ ಯು ಸಿನಲ್ಲಿ 69 ಆಗಿದೆ, ಡಿಗ್ರಿಗೆ 65 ಆಗಿದೆ, MBA ಮಾಡ್ಬೇಕಾ 55 ಆಗೋಗಿದೆ. ಈ ಥರ ಇರಬೇಕಾದ್ರೆ ನನ್ನ ಆಫೀಸ್ಗೆ ಬಂದು ನೀನು ಯಾವ ರೀತಿಯಾದಂಥ ಪ್ರೋಗ್ರೆಸ್ಸನ್ನು ತೋರಿಸ್ತೀಯ, ಏನು ಉತ್ತರ ಕೊಡ್ತೀರಿ ಆಗ? ಸೊ ಆದ್ರಿಂದ ನಾವು ಓದಬೇಕಾದ್ರೇ ಚೆನ್ನಾಗಿ ಓದ್ಕೊಳ್ಬೇಕಾಗತ್ತೆ. ಮಾರ್ಕ್ಸ್ ಕನ್ಸಿಸ್ಟೆಂಟಾಗಿ ಇಂಪ್ರೂವ್ ಆಗಬೇಕಾಗತ್ತೆ. ಕೆಳಗೆ ಬಿದ್ದು ಮೇಲೋಗಿ, ಕೆಳಗೆ ಬಿದ್ದು ಮೇಲೋಗಿನೂ ಆಗಬಾರ್ದು. ಸೊ ಮೇಲಿಂದ ಕೆಳಗಡೆ ಬೀಳೋ ಥರನೂ ಇರಬಾರ್ದು ನಮಗೆ. ಓಕೆ. ಗ್ರಾಫನ್ನು ನಾವು ಐಡೆಂಟಿಫೈ ಮಾಡಿದಾಗ ಅದ್ರ ಜೊತೆಗೆ ಏನು ಸ್ಕಿಲ್ ಗೊತ್ತಿದೆ ಪ್ರಾಂಪ್ಟಾಗಿ ಹೇಳ್ಕೊಳ್ಳಿ, ಡಿಕ್ಲೇರ್ ಮಾಡ್ಕೊಳ್ಳಿ ಅದನ್ನು. ಸಿ, ನಾನು ಟೈಪಿಂಗ್ನಲ್ಲಿ ನಾನು ಕೋರ್ಸ್ ಮಾಡ್ಕೊಂಡಿದ್ದೀನಿ, ಸರ್ಟಿಫಿಕೇಟ್ ಇದೆ, ಡಿಕ್ಲೇರ್ ಮಾಡ್ಕೊಳ್ಳಿ ಅದನ್ನು. ನಾನು MS ಎಕ್ಸೆಲನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಕೋರ್ಸ್ ಮಾಡಿದ್ದೀನಿ, ಸರ್ಟಿಫಿಕೇಟ್ ಇದೆ, ಡಿಕ್ಲೇರ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಏನಾದ್ರು ಕ್ವಶನ್ ಕೇಳಿದಾಗ ಹೇಗೆ ಆನ್ಸರ್ ಕೊಡಬೇಕು, ಪ್ರಿಪೇರ್ ಆಗಿ ಅದನ್ನು. ಅಥವಾ ಬೇರೆ ಏನಾದರೂ ಕೋರ್ಸ್, ಅಡಿಷ್ನಲ್ ಮಲ್ಟಿ ಡಿಸಿಪ್ಲಿನರಿ ಕೋರ್ಸ್, ಓಕೆ. ಇಂಜಿನಿಯರಿಂಗ್ ಮಾಡಿ MBA ಮಾಡಿರ್ತೀರ. ಸೊ ಯಾಕೆ ಇಂಜಿನಿಯರಿಂಗ್ ಮಾಡಿ MBA ಮಾಡಿದ್ದೀರಾ, ಪ್ರಾಪರ್ ರೀಸನ್ ಕೊಡಿ ಅದಕ್ಕೆ. ಕ್ವಶನ್ ಅದನ್ನೇ ಕೇಳ್ತಾರೆ, ಅಲ್ಲ ನೀನು MBAನೇ ಮಾಡ್ಬೇಕಾದ್ರೆ ಇಂಜಿನಿಯರಿಂಗ್ ಯಾಕೆ ಓದಿದೆ? ಕ್ವಶನ್ ಬಂದಾಗ ಯು ಶುಡ್ ಹ್ಯಾವ್ ದ ರೈಟ್ ಆನ್ಸರ್. ಸೊ ಇಂಜಿನಿಯರಿಂಗ್ ನಾನು ಯಾಕೆ ಮಾಡಿದೆ ಅಂತ ಹೇಳಿದ್ರೆ ನನ್ನ ಸಣ್ಣ ವಯಸ್ಸಿನಿಂದನೂ ಮೆಕ್ಯಾನಿಸಮ್ ಬಗ್ಗೆ ನಂಗೆ ತುಂಬಾ ಇಂಟ್ರೆಸ್ಟ್ ಇದೆ. ಕಾರ್ ಅಂದರೆ ತುಂಬ ಇಂಟ್ರೆಸ್ಟ್ ಇದೆ. ಅದ್ರ ಬಗ್ಗೆ ನಾನು ತಿಳ್ಕೊಳ್ಬೇಕಾಯಿತು, ಅದಕ್ಕೋಸ್ಕರ ನಾನು ಇಂಜಿನಿಯರಿಂಗ್ ಮಾಡಿದೆ. ಒಂದು ಕಂಪ್ಲೀಟ್ ವೆಹಿಕಲ್ ಹೆಂಗೆ ಬಿಲ್ಡ್ ಮಾಡಬೇಕು, ಐ ಹ್ಯಾವ್ ಅ ಆನ್ಸರ್ ಫಾರ್ ಯು. ನಾನು ಕೊಟ್ಬಿಡ್ತೀನಿ ನಿಮಗೆ. MBA ಯಾಕೆ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ನಾನು ರೆಡಿ ಮಾಡುವಂಥ ವೆಹಿಕಲ್ಗಳಿಗೆ ಮಾರ್ಕೆಟನ್ನು ಹೇಗೆ ಸೃಷ್ಟಿ ಮಾಡಬೇಕು, ಬಿಸ್ನೆಸ್ಸನ್ನು ಹೇಗೆ ಡೆವಲಪ್ ಮಾಡಬೇಕು, ಕಂಪ್ನಿಯನ್ನು ಹೆಂಗೆ ಬಿಲ್ಡ್ ಮಾಡಬೇಕು, ಕಲ್ತ್ಕೊಳ್ಳೋಕ್ಕೋಸ್ಕರ MBA ಮಾಡಿದ್ದೀನಿ. ಮತ್ತು ನನ್ನ ಕಂಪ್ನಿಗೆ ಯಾಕೆ ಬಂದೆ ನೀನು, ಮಾಡು, ಗಾಡಿ ಬಿಲ್ಡ್ ಮಾಡಿ ನೀನು ಡೆವಲಪ್ ಮಾಡ್ಕೊ ನಿನ್ನ ಕಂಪ್ನಿನ ಅಂತ ಹೇಳಿದಾಗ, ಹೌದು ಸರ್ ಮಾಡ್ಬೋದು, ನನಗೆ ರೆವಿನ್ಯೂ ಬೇಕಲ್ವಾ ಸರ್. ಓಕೆ. ಅದನ್ನು ಓಪನ್ ಆಗಿ ಹೇಳ್ಕೊಳ್ಳೋದು ಕಷ್ಟ ಆಗುತ್ತೆ ಕಂಪ್ನಿಗಳಲ್ಲಿ. ರೆವಿನ್ಯೂ ಜನರೇಟ್ ಮಾಡೋದಕ್ಕೆ ನಿಮ್ಮ ಕಂಪ್ನಿನಲ್ಲಿ ವರ್ಕ್ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳಿ ನಾವು ಅದನ್ನು ಡೈರೆಕ್ಟಾಗಿ ಹೇಳಲಿಕ್ಕೆ ಹೋಗ್ಬಾರ್ದು ಅವಾಗ. ಸೊ ಅದಕ್ಕೆ ಹೇಳೋದು ಕಮ್ಯುನಿಕೇಷನ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದಾಗ, ಡಿಪ್ಲೊಮ್ಯಾಟಿಕ್ ಆಗಿ ಈ ರೀತಿಯಾದಂಥ ಕ್ವಶನ್ಗಳನ್ನು ಆನ್ಸರ್ ಮಾಡಲಿಕ್ಕೆ ಬೇಕಾಗುತ್ತೆ. ಓಕೆ. ಸೊ ನಾವು ರೆಸ್ಯೂಮೆ ಬಗ್ಗೆನೇ ನಾವು ಮಾತಾಡೋದಾದ್ರೆ ಮತ್ತೆ ಏನೇನೆಲ್ಲ ಸ್ಕಿಲ್ಸ್ ಇದೆ, ಏನೇನೆಲ್ಲ ಟೂಲ್ಸನ್ನು ನಾವು ಕಲ್ತ್ಕೊಂಡಿದ್ದೀವಿ ಅನ್ನೋದನ್ನು ಪ್ರಾಪರಾಗಿ ಮೆನ್ಷನ್ ಮಾಡಬೇಕು. ಬಿಲ್ಡಪ್ಗಳನ್ನು ಮಾಡಬಾರ್ದು. ಅಷ್ಟು ಮಾಡಿದ್ರೆ ಮಾಡಬಾರ್ದು. ನನಗೆ ಗೊತ್ತಿಲ್ಲದೆ ಇರೋದನ್ನೆಲ್ಲ ಗೊತ್ತಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಹೋಗಲೇಬಾರ್ದು. ಇದು ನನ್ನ ಸ್ಟೂಡೆಂಟ್ ಒಬ್ಬ ಕ್ವಶನ್ ಮಾಡಿದ, ಸರ್ ನಾನು 1 ವರ್ಷ PUC ಸೈನ್ಸಲ್ಲಿ ಮಾಡಿದ್ದೀನಿ ಸರ್, ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ಮತ್ತೆ 1 ವರ್ಷ ನಾನು ಕಾಮರ್ಸಿಂದ ಸ್ಟಾರ್ಟ್ ಮಾಡಿದೆ ಸರ್, ನಾಳೆ ದಿನ ಕ್ವಶನ್ ಮಾಡಿದಾಗ ಏನು ಹೇಳ್ಬೇಕು ಸರ್ ಇಂಟರ್ವ್ಯೂನಲ್ಲಿ ಅಂತ ಒಂದು ಸ್ಟೂಡೆಂಟ್ ನನಗೆ ಕ್ವಶನನ್ನು ಕೇಳ್ತಾರೆ. ಏನಕ್ಕೆ ಮಾಡಲಿಲ್ಲ ನೀನು, ಸೈನ್ಸಲ್ಲಿ ಯಾಕೆ PUC ಮಾಡಲಿಲ್ಲ? ಸರ್ ನನಗೆ ಸೈನ್ಸ್ ಓದೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಅಪ್ಪ ಅಮ್ಮ ಫೋರ್ಸ್ ಮಾಡಿದ್ರು ನಂಗೆ ಓದಿದೆ. ಮತ್ತು ಯಾಕೆ ಕಾಮರ್ಸೇ ಸ್ಟಾರ್ಟ್ ಮಾಡಿದೆ? ಸರ್ ಕಾಮರ್ಸಲ್ಲಿ ನನಗೆ ಇಂಟ್ರೆಸ್ಟ್ ಇತ್ತು, ನಾನು ಅದಕ್ಕೆ ಕಾಮರ್ಸ್ ಮಾಡಿದೆ. ಇದೇ ಉತ್ತರನೇ ಕೊಡು ನಾಳೆ ದಿನ ಇಂಟರ್ವ್ಯೂನಲ್ಲಿ. ಆನೆಸ್ಟಿ, ಎಷ್ಟು ಆನೆಸ್ಟಾಗಿ ನಾವು ಉತ್ತರ ಕೊಡ್ತೀವಿ ಅಷ್ಟು ಕಾನ್ಫಿಡೆಂಟಾಗಿ ನಿನ್ನನ್ನು ನಾಳೆ ದಿನ ಕಂಪ್ನಿಗಳು ಹೈರ್ ಮಾಡ್ಕೊಳ್ತವೆ. ಬೇರೆ ಏನೇನೋ ಬಿಲ್ಡಪ್ ಮಾಡಲಿಕ್ಕೆ ಹೋಗಬೇಡ. ಆನೆಸ್ಟಾಗಿ ಇರಬೇಕಾಗತ್ತೆ ಮೇಡಮ್, ನಾವೇನೇ ಮಾಡ್ತೀವಿ ಅಂತ ಹೇಳಿದ್ರೆ ಕೂಡ. ಏನೇನೆಲ್ಲ ಟೂಲ್ಸ್ ಕೊಟ್ಟಿದ್ದೀವಿ ಅದನ್ನೇ ನೀವು ಮೆನ್ಷನ್ ಮಾಡಿ ರೆಸ್ಯೂಮೇಲಿ. ರೆಸ್ಯೂಮೇ ಇಸ್ ವೆರಿ ಇಂಪಾರ್ಟೆಂಟ್. ಎಷ್ಟು ಬ್ರಿಲಿಯಂಟಾಗಿ ರೆಸ್ಯೂಮೇನ ನೀವು ಕ್ರಿಯೇಟ್ ಮಾಡ್ಕೊಳ್ತೀರಿ. ಅದ್ರ ಜೊತೆಗೆ ನಿಮ್ಮ ರೆಸ್ಯೂಮೇನಲ್ಲಿ ಲಿಂಕ್ಡ್ಇನ್ ಲಿಂಕ್ ಬರುತ್ತೆ ನೋಡಿ, ಅದನ್ನು ಕೂಡ ಹಾಕಿರಿ ಸಾಫ್ಟ್ ಕಾಪಿಗಳನ್ನು ಅದೇ ಕಳಿಸಿದಾಗ. ಸರ್, ಅದೇ ಈಗ ನೌಕರಿ, ಲಿಂಕ್ಡ್ಇನ್ ಎಲ್ಲ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ MBA ಆದ್ಮೇಲೆ ಅದಕ್ಕೆಲ್ಲ ಹಾಕ್ಬೇಕಾ, ಅಥವಾ ಹೆಂಗೆ MBA ಓದ್ತಿರ್ಬೇಕಾದ್ರೇನೆ ಅಲ್ಲಿಗೆಲ್ಲ ಅಪ್ಲೋಡ್ ಓಕೆ ಮಾಡ್ಬೇಕಾ, ಹೆಂಗೆ? ಮೇಡಮ್, Naukri.com ಬೇರೆ ಪ್ಲ್ಯಾಟ್ಫಾರ್ಮ್ ಬರುತ್ತೆ. Naukri.com ನಾನೇನು ಕೆಲಸ ಮಾಡ್ತೀನಿ, ನನಗೆ ಕೆಲಸ ಬೇಕು ಅನ್ನೋದು ನಾನು ಪೋಸ್ಟ್ ಮಾಡ್ತೀನಿ. ಯಾರ್ಯಾರಿಗೆ ರಿಕ್ವೈರ್ಮೆಂಟ್ ಇರುತ್ತೆ ಅವ್ರು ನನಗೆ ಮೇಲ್ ಮಾಡ್ತಾರೆ, Naukri.comಅಲ್ಲಿ ನೋಡ್ಕೊಂಡು ನಾನು ಹೋಗ್ಬೋದು. ಸೊ ಲಿಂಕ್ಡ್ಇನ್ ನಮ್ಗೆ ಯಾಕಿದೆ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಥರನೇ. ಇನ್ಸ್ಟಾಗ್ರಾಮ್ನಲ್ಲಿ ನಾವೇನು ಮಾಡ್ತೀವಿ, ಪರ್ಸ್ನಲ್ ಲೈಫನ್ನು ನಾವು ಶೇರ್ ಮಾಡ್ಕೊಳ್ತೀವಿ. ಎಲ್ಲಿ ಹೋದ್ವಿ, ಏನು ಮಾಡಿದ್ವಿ, ಯಾರ ಜೊತೆ ಊಟ ಮಾಡಿದ್ವಿ, ಯಾವ ಬಟ್ಟೆ ಹಾಕಿದ್ವಿ ಅಂತ ಶೇರ್ ಮಾಡ್ಕೊಳ್ತೀವಿ. ಬಟ್ ಲಿಂಕ್ಡ್ಇನಲ್ಲಿ ನಮ್ಮ ಪ್ರೊಫೆಷ್ನಲ್ ಸ್ಕಿಲ್ಸ್ ಏನಿದೆ ಅನ್ನೋದನ್ನು ನಾವು ಶೇರ್ ಮಾಡ್ಕೊಳ್ಬೇಕಾಗುತ್ತೆ.
ಅಫಿಷಿಯಲಿ ನಾವು ಹೆಂಗೆ ಗ್ರೋ ಆಗ್ತಾ ಇದೀವಿ. ಸೇ ಫಾರ್ ಎಕ್ಸಾಂಪಲ್ ಡಿಗ್ರಿನಲ್ಲಿ ಡಿಸರ್ಟೇಷನ್ ಪ್ರೋಗ್ರಾಮ್ ಅಂತ ಹೇಳಿ ಬರುತ್ತೆ. ಪ್ರಾಜೆಕ್ಟ್ ವರ್ಕನ್ನು ಮಾಡಬೇಕಾಗತ್ತೆ. ಪ್ರಾಜೆಕ್ಟ್ ವರ್ಕನ್ನು ಹೇಗೆ ಮಾಡಿದ್ರು ಅನ್ನೋ ಒಂದು ವಿಷಯವನ್ನು ಅವರು ಲಿಂಕ್ಡ್ಇನ್ನಲ್ಲಿ ಶೇರ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ. ಸೊ ಪ್ರೊಫೆಷ್ನಲಿ ನಾವೇನು ಮಾಡ್ತಾ ಇದೀವಿ, ಸಪೋಸ್ ಡಿಗ್ರಿನಲ್ಲೇ ನೀವು ಯಾವುದಾದ್ರು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಕೊಟ್ಟಿದ್ದೀರಾ, ಅದರ ಗ್ಲಿಂಪ್ಸನ್ನು ಲಿಂಕ್ಡ್ಇನ್ನಲ್ಲಿ ಶೇರ್ ಮಾಡ್ಕೊಳ್ಳಿ. ಓಕೆ. ಸೊ ನಿಮ್ಮ ಅಫಿಷಿಯಲ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಏನಿದೆ ಅದು ಗ್ರೋ ಆಗುತ್ತೆ ನಿಮಗೆ. ಸೊ MBAಗೆ ಬಂದಾಗ ಕೂಡ ಅಷ್ಟೇ, ಯಾವ ಸಬ್ಜೆಕ್ಟ್ಸ್ನ ಓದ್ತಾ ಇದ್ದೀರಿ, ಆ ಸಬ್ಜೆಕ್ಟ್ ಮೇಲೆ ನಿಮಗಿರುವಂಥ ಒಪಿನಿಯನ್ ಏನಿದೆ ಒಂದು ಬ್ಲಾಗ್ ಆಗಿ ಬರೀರಿ ಲಿಂಕ್ಡ್ಇನ್ ಮೇಲೆ. ಸೊ ಈ ರೀತಿಯಾಗಿ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸನ್ನು ಅಫಿಷಿಯಲ್ ಆಗಿ ಬಿಲ್ಡ್ ಮಾಡ್ಕೊಳ್ಳಿ. ಸೊ ಲಿಂಕ್ಡ್ಇನ್ ಬಂದು ನಮಗೆ ಪ್ರೊಫೆಷನಲ್ ಲೈಫನ್ನು ತೋರಿಸ್ಕೊಳ್ಳೋದಕ್ಕೆ. ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇವ್ರ ಹತ್ರ ಇರುವಂಥ ಸ್ಕಿಲ್ಲನ್ನು ಹುಡುಕ್ತಾ ಇರುವಂಥ ಪ್ರೊಫೆಷನಲ್ಸ್ ಹೊರಗಡೆ ಇರ್ತಾರೆ. ದಟ್ ಈಸ್ ಹೌ ಯು ಗೆಟ್ ಕನೆಕ್ಟೆಡ್ ದೇರ್. ಸೊ ನೀವು ಮೇಲ್ ಐಡಿನ ಶೇರ್ ಮಾಡ್ಕೊಳ್ತೀರಿ, ನಿಮ್ಮ ಸ್ಕಿಲ್ಸನ್ನು ನೀವು ಶೇರ್ ಮಾಡ್ಕೊಳ್ತೀರಿ, ಅಲ್ಲೊಂದು ಕನೆಕ್ಟಿವಿಟಿ ಬೆಳೆಯುತ್ತೆ, ನೆಟ್ವರ್ಕ್ ಗ್ರೋ ಆಗುತ್ತೆ. ಸೊ ರೆಸ್ಯೂಮೇಸನ್ನು ನೀವು ಅವ್ರಿಗೆ ಕಳಿಸ್ತೀರಿ. ಅವ್ರಿಗೆ ನಿಮ್ಮ ರೆಸ್ಯೂಮೆ ನಿಜವಾಗ್ಲೂ ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು MBA ಮಾಡ್ಲಿಕ್ಕೆ ಮುಂಚೆನೇ ನಿಮ್ಗೊಂದು ಆಫರ್ ಬಂದ್ಬಿಡುತ್ತೆ. ದಟ್ ಈಸ್ ವೈ ಸ್ಕಿಲ್ ಇಸ್ ವೆರಿ ಇಂಪಾರ್ಟೆಂಟ್. ಅಥವಾ ನಾನು ತುಂಬ ಚೆನ್ನಾಗಿ ಮಾತಾಡ್ತೀನಿ ಅಂತ ಹೇಳಿದ್ರೆ ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಳಿ, ಮಾತಾಡಿ, ಶಾರ್ಟ್ ವಿಡಿಯೋ ಆಗಿ ಅದನ್ನೇ ಪೋಸ್ಟ್ ಮಾಡಿ ಲಿಂಕ್ಡ್ಇನ್ಗೆ. ಕೀಪ್ ಇಟ್ ಅಫಿಷಿಯಲ್. ಲವ್ ದಿಸ್. ಸರ್ ಈಗ ಯಾವ್ದೇ ಥರದ ಬ್ರ್ಯಾಂಡು, ಪ್ಯಾಕೇಜ್ ನೋಡ್ದೆ, ಅಂದ್ರೆ ಒಳ್ಳೆ ಪ್ಯಾಕೇಜ್, ಒಳ್ಳೆ ಬ್ರ್ಯಾಂಡ್ ಅನ್ನು ನೋಡ್ದೆ, ಯಾವ ಥರ MBA ಕಾಲೇಜ್‌ಗಳನ್ನ ಆಯ್ಕೆ ಮಾಡ್ಕೋಬೇಕು ಮಕ್ಕಳು? ನಾನು ಹೇಳೋದಿಷ್ಟೇ, ಯಾವುದೋ ಬ್ರ್ಯಾಂಡು, ಯಾವುದೋ ಇನ್ಸ್ಟಿಟ್ಯೂಷನ್ ಅಂತ ನೀವು MBA ಮಾಡ್ಲಿಕ್ಕೆ ಹೋಗಲೇಬೇಡಿ. ಹ್ಯಾವ್ ಟ್ರಸ್ಟ್ ಇನ್ ಯೋರ್ ಸೆಲ್ಫ್. ನೀವು ಯಾವುದೇ ಒಂದು ಕಾಲೇಜ್ನಲ್ಲಿ ಪಾಠವನ್ನು ಕಲ್ತ್ಕೊಳ್ಳಿ, ಯಾವುದೇ ಒಂದು ಕಾಲೇಜ್ನಲ್ಲಿ ನೀವು MBAನ ಮಾಡಿ. ನೀವು ಏನನ್ನು ಕಲ್ತ್ಕೊಳ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಫೋಕಸ್ ಮಾಡಿ. ನೀವು ತುಂಬ ಚೆನ್ನಾಗಿ ಸ್ಕಿಲ್ಡ್ ಪರ್ಸನ್ ಆಯಿತು ಅಂತ ಹೇಳಿದ್ರೆ ನೀವು ಯಾವ ಕಾಲೇಜಲ್ಲಿ MBA ಮಾಡಿದ್ರೇನು, ನಿಮ್ಮ ಟ್ಯಾಲೆಂಟ್ ಯಾವುದೋ ಒಂದು ಕಂಪ್ನಿಗೆ ಪ್ರಾಬ್ಲಮ್ ಸಾಲ್ವ್ ಆಗ್ತಿದೆ ಅಂತ ಹೇಳಿದಾಗ ಯಾವ ಇನ್ಸ್ಟಿಟ್ಯೂಷನ್ ಅನ್ನೋದು ಅಲ್ಲಿ ಬೆಳಕಿಗೆ ಬರೋದಿಲ್ಲ. ಓಕೆ. ಸರ್ ಈಗ MBA ಮಾಡೋ ವಿದ್ಯಾರ್ಥಿಗಳ ಪಾಲಕರಿಗೆ ನೀವು ಕೊಡುವ ಮುಖ್ಯ ಸಲಹೆ ಏನು? ಓಕೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಫ್ಯಾಮಿಲಿ ಡಿಸ್ಕಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಪೋಸ್ ನೀವು ನಿಮ್ಮ ಮಗನನ್ನು ಅಥವಾ ನೀವು ನಿಮ್ಮ ಮಗಳನ್ನು MBA ಮಾಡಲಿಕ್ಕೆ ಕಳಿಸ್ತಾ ಇದ್ದೀನಿ ಅಂತ ಹೇಳಿದಾಗ ನೀವು ದಯವಿಟ್ಟು ನಿಮ್ಮ ಮಕ್ಕಳ ಹತ್ರ ಕುತ್ಕೊಳ್ಳಿ, ಚರ್ಚೆಯನ್ನು ಮಾಡಿ. ನೀನು ಯಾಕೆ MBA ಮಾಡಬೇಕು, ಅವರ ಮನವರಿಕೆ ಆಗೋ ರೀತಿಯಲ್ಲಿ ಅವ್ರಿಗೆ ಹೇಳಿ. ಓಕೆ. ಸೊ MBA ಮಾಡೋದ್ರಿಂದ 2 ಡಿಗ್ರಿಯನ್ನು ನೀನು ಸಂಪಾದನೆ ಮಾಡಿ ಇಟ್ಕೊಂಡಿರ್ತೀಯ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನಿನ್ನ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಯಾಕೆಂದರೆ ಯಾವುದೇ ಒಬ್ಬ ವ್ಯಕ್ತಿ ಇವತ್ತು MBA ಮಾಡ್ತಾನೆ ಅಂತ ಹೇಳಿದ್ರೆ 20 ವರ್ಷ ವಯಸ್ಸನ್ನು ದಾಟಿರ್ತಾನೆ ಆತ. ಓಕೆ. ಆಗ ಸಾಕಷ್ಟು ಮೆಂಟಲ್ ಡೆವಲಪ್ಮೆಂಟ್ ಅನ್ನೋದು ಆಗ್ತಾ ಇರುತ್ತೆ. ಅದಕ್ಕೆ ನಿನಗೆ ಈ ಡಿಗ್ರಿ ಸಹಾಯವನ್ನು ನಿನಗೆ ಮಾಡಿಕೊಡುತ್ತೆ. ಓಕೆ. ಈ ಥರ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸಗಳನ್ನು ತಂದೆ ತಾಯಿಗಳು ಮಕ್ಕಳಿಗೆ ಮಾಡಬೇಕಾಗತ್ತೆ. ಆ್ಯಂಡ್ ಮೋರ್ ಓವರ್ MBA ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ನೀವು ಕ್ಲಾರಿಟಿಯನ್ನು ತಗೊಳ್ಳಿ, ನಿಮ್ಮ ಮಗನಿಗೆ MBA ಮಾಡೋದಕ್ಕೆ ಆಸಕ್ತಿ ಇದೆಯಾ ಅಂತ. ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ಆಸಕ್ತಿ ಹುಟ್ಟೋ ರೀತಿಯಲ್ಲಿ ನೀವು ಆತನ ಜೊತೆಯಲ್ಲಿ ಮಾತಾಡಬೇಕಾಗತ್ತೆ. ಆ್ಯಂಡ್ MBA ಆಲ್ರೆಡಿ ಮಾಡಿರುವಂಥವ್ರ ಜೊತೆಗೆ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಿ ಅವ್ರ ಜೊತೆ ಮಾತಾಡಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನಲ್ಲಿ ಯಾರ್ಯಾರು MBA ಮಾಡಿದ್ದಾರೆ, ಯಾವ ಹೈಟ್ಸನ್ನು ರೀಚ್ ಮಾಡಿದ್ದಾರೆ ಲೈಫಲ್ಲಿ ಮತ್ತು ಕೆರಿಯರ್ನಲ್ಲಿ, ಅಂಥವ್ರ ಜೊತೆ ಡೈರೆಕ್ಟಾಗಿ ಮಾತಾಡೋದಕ್ಕೆ ಹೇಳಿ. ಸೊ ಆಗ ಮಕ್ಕಳಿಗೆ ಒಂದು ವೆಯ್ಟೇಜ್ ಗೊತ್ತಾಗುತ್ತೆ, ಯಾಕೆ ನಾನು MBA ಮಾಡಬೇಕು ಅಂತ. ಓಕೆ ಸರ್, ನೀವು ಹೇಳಿದ್ರಿ ಎಷ್ಟೊಂದು ಸಾಕಷ್ಟು ವಿಚಾರಗಳನ್ನ ನಮಗೆ MBA ಬಗ್ಗೆ ತಿಳಿಸ್ಕೊಟ್ರಿ. ಸೊ ಇದ್ರ ಬೇಸಿಸಲ್ಲಿ ಒಂದು ಪ್ರಶ್ನೆ ಮಾಡೋದಾದ್ರೆ, ನಿಜವಾಗ್ಲೂ ಆಕ್ಚುಲಿ MBA ಮಾಡಲೇಬೇಕಾ, ಜಾಬ್ ಸಿಕ್ಕೇ ಸಿಗುತ್ತಾ? ಹೇಗಾಗುತ್ತೆ ಅಂತ ಹೇಳಿದ್ರೆ ಈಗ ನಮಗೆ 10th ಸ್ಟ್ಯಾಂಡರ್ಡ್ ತೊಗೊಳ್ಳೋವಂಥವ್ರು ಎಷ್ಟು ಜನ ಇದ್ದಾರೆ ಕರ್ನಾಟಕದಲ್ಲಿ ಅಂತ ನೋಡೋದಾದರೆ ಸ್ಟ್ಯಾಟಿಸ್ಟಿಕ್ಸ್ನ ಪ್ರಕಾರ 8ರಿಂದ 9 ಲಕ್ಷ ಜನ ವಿದ್ಯಾರ್ಥಿಗಳು 10th ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ನ ತೊಗೊಳ್ತಾ ಇದ್ದಾರೆ. ಅದರ ನಂತರ PUCಗೆ ಅಥವಾ +10ಗೆ +12 ಅಂತ ಹೇಳಿ ಬಂದಾಗ ಸುಮಾರು 6 ಲಕ್ಷದಿಂದ 7 ಲಕ್ಷ ಜನ PUC ಅಥವಾ +12 ಎಕ್ಸಾಮಿನೇಷನನ್ನು ತೊಗೊಳ್ತಾ ಇದ್ದಾರೆ. ಅಲ್ಲಿಂದ ನಾವು ಡಿಗ್ರಿ ಕಡೆ ನೋಡ್ತೀವಿ ಅಂತ ಹೇಳಿದ್ರೆ ಸುಮಾರು 10 ಲಕ್ಷ ಜನ ಡಿಗ್ರಿಯನ್ನು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಮಾತ್ರ. ಅದಾದಮೇಲೆ ಮಾಸ್ಟರ್ಸ್ ಡಿಗ್ರಿ ಅಂತ ಬಂದಾಗ ಬರೀ MBA ಅನ್ನೋದನ್ನು ನಾವು ಕನ್ಸಿಡರ್ ಮಾಡಿದಾಗ 35,000ದಿಂದ 40,000 ಜನ ವಿದ್ಯಾರ್ಥಿಗಳು MBAನ ಮಾಡ್ತಾ ಇದ್ದಾರೆ. ಅಂದರೆ ಪ್ರತಿ ವರ್ಷ ಅಷ್ಟೇ ಜನ ಪಾಸ್ಡ್ ಔಟ್ ಆಗಿ ಕೂಡ MBA ಇನ್ಸ್ಟಿಟ್ಯೂಷನ್ಗಳಿಂದ ಹೊರಗಡೆ ಬರ್ತಾ ಇದ್ದಾರೆ. ನಾವು ಕರ್ನಾಟಕ ಅಂತ ಮಾತ್ರ ತಗೊಂಡಾಗ ಆ 40,000 ವಿದ್ಯಾರ್ಥಿಗಳಿಗೆ ಜಾಬ್ಸ್ ಸಿಗ್ತಾ ಇದೆಯಾ? ಕ್ವೆಶ್ಚನ್ ಮಾರ್ಕ್ ಇದೆ. ಅದನ್ನು ನಾವು ನೋಡ್ಕೊಳ್ಳೋಕೆ ಹೋದರೆ ಏನಾಗುತ್ತೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಇಲ್ಲಿ ಮಾತ್ರ MBA ಮಾಡೋದಲ್ಲ, ಬೇರೆ ಬೇರೆ ಕೋರ್ಸನ್ನು ಮಾಡೋದಕ್ಕೆ ಬೇರೆ ದೇಶಗಳಿಗೆ ಕೂಡ ಹೋಗ್ತಾ ಇದ್ದಾರೆ. ಇನ್ನೂ ಪ್ರೊಫೆಷ್ನಲ್ ಕೋರ್ಸ್ ಮಾಡೋದಕ್ಕೆ ಅಂತ ಮತ್ತಷ್ಟು ಟೈಮನ್ನು ತೊಗೊಳ್ತಾ ಇದ್ದಾರೆ, ಮತ್ತಷ್ಟು ಸ್ಕಿಲ್ಲನ್ನು ಆಕ್ಯುಪೈ ಕಲ್ತ್ಕೊಳ್ತಾ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದಾರೆ.
ಓಕೆ. ಸೊ ಈಗ ಕಾರ್ಪೊರೇಟ್ ಕಂಪ್ನಿನಲ್ಲಿ ಯಾರಿಗೆ ಕೆಲಸ ಸಿಗುತ್ತೆ ಅಂತ ಹೇಳಿದ್ರೆ ಯಾರಿಗೆ ಆಕ್ಚುಯಲ್ ಟ್ಯಾಲೆಂಟ್ ಇದೆ. ಓಕೆ. ಆಗ್ಲಿಂದ ಹೇಳ್ತಾ ಇದ್ದೀನಿ, ಕಂಪ್ನಿನಲ್ಲಿ ಇರುವಂಥ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಕೊಡೋದಕ್ಕಾಗತ್ತಾ ಅಂತ ಹೇಳಿ ನಾವು ಯಾರೂ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ. ಓಕೆ, ಫೈನಾನ್ಸ್ ಮಾಡ್ಕೊಳ್ತೀನಿ, ಇಲ್ಲಿ ಸಂಬಳ ಸಿಗುತ್ತೆ, ಇಲ್ಲಿ ಹೊರಟೋಗ್ತೀನಿ, ನಾನು ಮಾರ್ಕೆಟಿಂಗ್ ಮಾಡ್ಕೊಳ್ತೀನಿ, ಸೇಲ್ಸಲ್ಲಿ ಇರ್ತೀನಿ, ಈ ಕಂಪ್ನಿಗೆ ಹೊರಟೋಗ್ತೀನಿ ಅಂತ ನಾವು ಬ್ಲೈಂಡಾಗಿ ಹೋಗ್ತಾ ಇದ್ದೀವಿ ಹೊರತು ಯಾಕೆ ಆ ಕಂಪ್ನಿಗೆ ಫೈನಾನ್ಸ್ ಡೊಮೇನ್ನಲ್ಲಿ ಆಪರ್ಚುನಿಟಿ ಜಾಸ್ತಿ ಇದೆ ಅನ್ನೋದನ್ನ ನೋಡ್ತಾನೆ ಇಲ್ಲ. ದೆರ್ ಇಸ್ ಅ ಗ್ಯಾಪ್ ಹಿಯರ್. ಆ ಗ್ಯಾಪನ್ನು ಐಡೆಂಟಿಫೈ ಮಾಡ್ಕೊಳ್ಳಿ. ನಿಮಗೆ ಮತ್ತು ಹೊರಗಡಿನ ಪ್ರಪಂಚದಲ್ಲಿ ಜಾಬ್ ಆಪರ್ಚುನಿಟೀಸ್ 100% ಇದೆ. ಬಟ್ ಆ ಆಪರ್ಚುನಿಟಿಗೆ ನೀವು ಸೂಟ್ ಆಗ್ತಿದ್ದೀರಾ, ಅದನ್ನು ನೀವು ತಗೊಳ್ಳಿ. 40,000 ಜನಕ್ಕೂ ಕೆಲಸ ಸಿಗ್ತಿದೆಯಾ? ಖಂಡಿತ ಇಲ್ಲ. ಮತ್ತು ಆ 40,000 ಜನ ಏನು ಮಾಡ್ತಿದ್ದಾರೆ? ನಾನು ಆಗಲೇ ಹೇಳಿದಾಗೆ ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾರೆ ಓದೋದಕ್ಕೆ, ಅಥವಾ ಸಾಕಷ್ಟು ಜನ ಖಾಲಿ ಕೂತಿದ್ದಾರೆ, ನನ್ನ ಕೈಲಿ ಇದು ಮಾಡೋಕ್ಕಾಗಲ್ಲಪ್ಪ ಅಂತ ಹೇಳಿ. ನಾನೇ ನೋಡಿದ್ದೀನಿ, ಸುಮಾರು 90+ ಮಾರ್ಕ್ಸನ್ನು ಸ್ಕೋರ್ ಮಾಡಿರ್ತಾರೆ, ಅವ್ರ ಕೆಲಸ ಸಿಕ್ಕಿರೋದಿಲ್ಲ. ಓಕೆ. ಭಯ. ಎಸ್. ಟೆಕ್ಸ್ಟ್ ಬುಕ್ ನಾಲೆಡ್ಜ್ ಇರುತ್ತೆ, ಪ್ರಾಕ್ಟಿಕಲ್ ಪ್ರಪಂಚ ಹೆಂಗಿರುತ್ತೆ ಗೊತ್ತಾಗೋದಿಲ್ಲ ಅವ್ರಿಗೆ. ಸೊ ಇದರಿಂದ ಇದು ಕ್ವೆಶ್ಚನ್ ಬಂದು ಹೈಪೋಥೆಟಿಕಲ್ ಕ್ವೆಶ್ಚನ್ ಆಗುತ್ತೆ. 40,000 ಜನಕ್ಕೆ ಹೇಗೆ ಕೆಲಸ ಸಿಗ್ತಾ ಇದೆ? ಹೈಪೋಥೆಟಿಕಲ್ ಕ್ವೆಶ್ಚನ್ ಆಗುತ್ತೆ. ಸೊ ಅಷ್ಟು ಜನಕ್ಕೆ ಖಂಡಿತವಾಗ್ಲೂ ಕೆಲಸ ಸಿಗೋದಿಲ್ಲ. ಸಿಗಲೇಬೇಕು ಅಂದರೆ ಖಂಡಿತವಾಗ್ಲೂ ಮಾರ್ಕೆಟ್ ಇದೆ, ನಿಮ್ಮ ಟ್ಯಾಲೆಂಟ್ಗೆ ಮಾರ್ಕೆಟ್ ಇದೆ, ನಿಮ್ಮ ನಾಲೆಡ್ಜ್ಗೆ ಮಾರ್ಕೆಟ್ ಇದೆ. ನೀವು ಅದನ್ನು ಕ್ರ್ಯಾಕ್ ಮಾಡಬೇಕಾಗತ್ತೆ. ಎಸ್ ಮ್ಯಾಮ್. ಓಕೆ ಸರ್. ಸೊ ನಿಮ್ಮ ಒಂದು ಜರ್ನಿನ ಗುರುತಿಸಿ ನೀವು ಮಾಡುವಂತಹ PPT, ನೀವು ಮಕ್ಕಳನ್ನ ಗ್ರ್ಯಾಬ್ ಮಾಡ್ಕೊಳ್ಳುವಂಥ ನಿಮ್ಮ ಕೆಪಾಸಿಟಿನ ಗುರುತಿಸಿ ಚಿತ್ರಸಂತೆ ಕಡೆಯಿಂದ ನಿಮಗೆ ನಮ್ಮ ಚಿತ್ರಸಂತೆ ಕಡೆಯಿಂದ ಒಂದು ಅವಾರ್ಡ್ ಬಂದಿದೆ. ಸೊ ಅದ್ರ ಬಗ್ಗೆ ಅವಾರ್ಡ್ ತುಂಬಾ ಖುಷಿಯಾಗಿದೆ. ಅವಾರ್ಡ್ ಬಂದಿರೋವಂಥದ್ದು ಕರ್ನಾಟಕ ಅಚೀವರ್ಸ್ ಅವಾರ್ಡ್ 2026 ಅಂತ ಹೇಳಿ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಕನ್ನಡದ ಸಾಧಕರಿಗೆ ಅಂತ ಹೇಳಿ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ನನಗೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಇನ್ನೇನು ಸಿಗೋದಿಲ್ಲ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ದಿಸ್ ಇಸ್ ಮೈ ವೆರಿ ಫಸ್ಟ್ ಅವಾರ್ಡ್ ದಟ್ ಐ ಹ್ಯಾವ್ ರಿಸೀವ್ಡ್. ಅದರದ್ದು ಫೀಲೇ ಬೇರೆ ಇರುತ್ತೆ ಮೇಡಮ್. 4 ಜನರ ಮುಂದೆ ನಾನು ಈ ರೀತಿ ಸಾಧನೆ ಮಾಡಿದ್ದೀನಿ ಅಂತ ಹೇಳ್ಕೊಂಡಾಗ ಅವರು ತುಂಬಾ ಖುಷಿ ಪಡ್ತಾರೆ. ಸಾಕಷ್ಟು ವಿಶಸ್ಸನ್ನು ಕೂಡ ನನಗೆ ಕೊಟ್ಟಿದ್ದಾರೆ. ನಾನು ಅದನ್ನು ವಾಟ್ಸಪ್ ಸ್ಟೇಟಸ್ ಮೇಲೆ ಇಟ್ಕೊಂಡಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದ್ರಲ್ಲೇ ನಾನು ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಅಷ್ಟು ವಿಶಸ್ ನನಗೆ ಫ್ಲಡ್ ರೀತಿಯಲ್ಲಿ ಬಂದು ಸೇರಿಕೊಂಡಿದೆ. ಐ ಆಮ್ ರಿಯಲಿ ಬ್ಲೆಸ್ಡ್ ಆ್ಯಂಡ್ ಹಾರ್ಟ್ಫುಲಿ ಥ್ಯಾಂಕ್ಸ್ ಟು ದಿ ಎಂಟೈರ್ ಡಿಪಾರ್ಟ್ಮೆಂಟ್ ಆಫ್ ಚಿತ್ರಸಂತೆ, ಎಂಟೈರ್ ಟೀಮ್ ಆಫ್ ಚಿತ್ರಸಂತೆ, ಎಸ್ಪೆಷಲಿ ನಮ್ಮ ಓಂ ಸರ್ ಆಗಿರಲಿ ಮತ್ತು ಗಿರೀಶ್ ಗೌಡ ಸರ್ ಆಗಿರಲಿ, ಸಾಕಷ್ಟು ಎನ್ಕರೇಜ್ಮೆಂಟನ್ನು ಮಾಡಿ ಹೇಗೆ ನಾವು ಕೆರಿಯರ್ನಲ್ಲಿ ಮುಂದೆ ಬರಬೇಕು ಅಂತ ಗೈಡೆನ್ಸನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹಾರ್ಟ್ ಫೆಲ್ಟ್ ಥ್ಯಾಂಕ್ ಫಾರ್ ಗಿರೀಶ್ ಗೌಡ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಇದು ಕೊನೆಯ ಪ್ರಶ್ನೆ ಆಗಿರುತ್ತೆ ನಮ್ಮ ಒಂದು ಪಾಡ್ಕಾಸ್ಟಲ್ಲಿ. ಏನಪ್ಪ ಅಂತಂದರೆ, ವಿದ್ಯಾರ್ಥಿಗಳಿಗೆ MBA ಬೇಡ, ಯಾವುದು ಬೇಡ, ಜೀವನನೇ ಸಾಕಪ್ಪ ಅಂತ ಕೂತಿರೋ ವಿದ್ಯಾರ್ಥಿಗಳಿಗೆ, ಏನು ಮಾಡಿದ್ರೂ ಕೆಲಸ ಸಿಗ್ತಿಲ್ಲ ಅಂತ ಟೆನ್ಷನಲ್ಲಿರುವಂಥ ವಿದ್ಯಾರ್ಥಿಗಳಿಗೆ, ಸೊ ಆಗ್ತಾನೇ ಇಲ್ಲ, ಕಾನ್ಫಿಡೆಂಟ್ ಕಳ್ಕೊಳ್ತಿರುವಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಕೊನೆ ಮಾತು. ಜೀವನದಲ್ಲಿ ಯಾರು ಕೂಡ ತುಂಬಾ ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ನಥಿಂಗ್ ಇಸ್ ಪರ್ಮನೆಂಟ್. ನಾವು ನಮ್ಮಲ್ಲಿರುವಂಥ ಸ್ಕಿಲ್ ಏನಿದೆ ಅಂತ ನಮಗೆ ಮಾತ್ರನೇ ಗೊತ್ತಿರುತ್ತೆ. ನೀವು ಮತ್ತೆ ಕನ್ಫ್ಯೂಷನ್ ಹಾಕಿದ್ದೀರಾ ಅಂತ ಹೇಳಿದ್ರೆ ನೀವು ಯಾರ ಹತ್ರ ಆದರೂ ನಿಮ್ಮ ಬಾಧೆಯನ್ನು ಶೇರ್ ಮಾಡ್ಕೊಳ್ಳಿ. ನೀವು ಯಾಕೆ ಇಲ್ಲಿ ಸ್ಟಕ್ ಆಗಿದ್ರಿ ಹೇಳ್ಕೊಳ್ಳಿ ಅದನ್ನು ಯಾರ ಹತ್ರ ಆದರೂ. ಆ ಥರ ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತನೇ ಇದ್ದಾರೆ. ಅಂಥವ್ರನ್ನ ಐಡೆಂಟಿಫೈ ಮಾಡಿ ಮುಕ್ತವಾಗಿ ಮಾತಾಡ್ಕೊಳ್ಳಿ. ಓಕೆ. ಆ್ಯಂಡ್ ಅದ್ರ ಜೊತೆಗೆ ಕೀಪ್ ಟ್ರೈಯಿಂಗ್. ಯಾವುದೋ ಒಂದು ಕಂಪ್ನಿ ನಿಮ್ಮನ್ನು ರಿಜೆಕ್ಟ್ ಮಾಡ್ತು ಅಂದ ಮಾತ್ರಕ್ಕೆ ಡಿಪ್ರೆಷನ್ಗೆ ಹೋಗುವಂಥದ್ದು ಬೇಡ. ಥ್ಯಾಂಕ್ ಯು. 10 ಕಂಪ್ನಿಗಳಿದ್ದಾವೆ. ಎಸ್. ಗೋ ಟು ದೋಸ್ ಕಂಪನೀಸ್, ಟಾಕ್ ಟು ದೋಸ್ ಪೀಪಲ್. ಒಳ್ಳೆ ರೆಸ್ಯೂಮೆನ್ ಬಿಲ್ಡ್ ಮಾಡ್ಕೊಳ್ಳಿ, ಸಾಕಷ್ಟು ಕೋರ್ಸ್ಗಳನ್ನು ಮಾಡ್ಕೊಳ್ಳಿ. ನಿಮಗೆ ಆದಂಥ ಕೆರಿಯರ್ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಕಾನ್ಫಿಡೆಂಟ್ ಆಗಿರಿ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯು. ಲವ್ಲಿ ಸರ್, ಲವ್ಲಿ ಮಾತುಗಳು ತುಂಬ ಚೆನ್ನಾಗಿ ಆಡಿದ್ರಿ. ಮಕ್ಕಳಿಗೆ ಸ್ಫೂರ್ತಿದಾಯಕವಾದಂಥ ಮಾತುಗಳು ಆಡಿದ್ರಿ. ಸೊ ಇಷ್ಟು ತನಕ ನಮ್ಮ ಜೊತೆ ಇದ್ದಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ಫಾರ್ ದಿಸ್ ಆಪರ್ಚುನಿಟಿ.